ತಂದೆ ಅವ್ರ ಜೀವನ ಅವ್ರ ಸಿಟಿ ಲೈಟ್ ಬದುಕಿದ್ದು ಆ್ಯಕ್ಚುಲಿ ಅವರೇ ಲೈನ್ಸ್ ಇದೆ. ನಾನು ಇಂಡೈರೆಕ್ಟಾಗಿ ಎಲ್ಲೋ ಒಂದು ಕಡೆ ನಾಗಾರ್ಜುನ ಕೈಯಿಂದ ಬಂದಿರೋದು. ಬನ್ನಿ, ಇಬ್ಬರು ಏನು ಗೊತ್ತಿರೋ ಥರ ನಿಂತವ್ರೆ. ಏನು ಗೊತ್ತಿಲ್ಲದೆ ಒಂದು ಈ ಹಾಡು ಹುಟ್ಟಿದ್ದು ಸಂದರ್ಭ, ಸ್ವಾರಸ್ಯ, ಸಂದರ್ಭ ಸಹಿತ ವಿವರಿಸಿ. ಎಲ್ರಿಗೂ ನಮಸ್ಕಾರ. ಸರ್ರು ನಮಗೆ ಯಾವಾಗಲೂ ಫ್ರಮ್ ಸಲಗ ಅವ್ರ ಫುಲ್ ಫಿಲಮ್ ತಂದು ನೀವು ನೋಡ್ರಪ್ಪ ಅದೇನು ಅಂತ ಸರ್, ಅದು ಸಲಗದಿಂದ ಸರ್ ಮಾಡ್ಕೊಂಬಂದಿರೋಂಥ ಒಂದು ಹ್ಯಾಬಿಟು. ಅದೇ ರೀತಿ ನಮಗೆ ಸಿಟಿ ಲೈಟ್ಸ್ ತೋರಿಸಿದಾಗ ಇಲ್ಲಿ ಆ್ಯಕ್ಚುಲಿ ಫಸ್ಟ್ ಸಾಂಗ್ ಪ್ಲ್ಯಾನ್ ಮಾಡಿರಲಿಲ್ಲ. ಈ ಮುಗ್ಧತೆ ನೋಡಿ ವಿನಯ್ ಸರ್ ಆ್ಯಂಡ್ ಮೋನಿಶಾ ಮ್ಯಾಮ್ ಅದನ್ನು ನೋಡಿ ಸರ್ ಇಲ್ಲಿ ನಾವು ಪ್ರೀತಿ ಬಗ್ಗೆ ತುಂಬ ಸ್ಟ್ರಾಂಗ್ ಆಗಿ ಏನೋ ಹೇಳ್ಬೋದು, ಅದನ್ನು ಹೇಗೆ ಹೇಳೋಣ ಅಂದಾಗ ಒಂದು ಸಾಂಗ್ ರೆಡಿ ಮಾಡೋಣ ಅಂತ ನಾವು ಅಲ್ಲೇ ಆನ್ ಸ್ಪಾಟ್ ನಾವು ಅಲ್ಲೇ ವಿಜುವಲ್ ಜೊತೆ ಕೂತ್ವಿ. ಅದು ನಮಗೆ ಗೊತ್ತಿಲ್ಲ ಈ ಸಾಂಗ್ ಅದೇ ಸಿಟಿ ಲೈಟ್ಸ್ಗೆ ಆಗಿತ್ತೇನೋ ಈ ಸಾಂಗ್ ಅನ್ಸ್ಬಿಡ್ತು ನಮಗೆ. ನಮ್ಮ 3 ಜನಕ್ಕೆ ಈ ಸಾಂಗ್ ತುಂಬ ಫೇವ್ರೆಟ್ ಸಾಂಗ್, ತುಂಬ ಡಿಬೇಟ್ ನಡೆದಿದೆ ಯಾವುದು ಫೇವ್ರೆಟ್ ಸಾಂಗ್ ಅಂತ. ಸೊ ಅದರಲ್ಲಿ ದ ಸೋಲ್ ಆಫ್ ಸಿಟಿ ಲೈಟ್ಸ್ ಅಂತ ನಾವು ಕರೆದಿದ್ವಿ ಇದನ್ನು. ಸೊ ನಮ್ಮ ಸಿಟಿ ಲೈಟ್ಸ್ ಸೋಲ್ ಇದೆ. ಅದೇ ರೀತಿ ಸರ್ ಹೇಳ್ದಂಗೆ ಪ್ರೀತಿ ಸಿಗೋದು ಅಪರೂಪ, ಕಾಪಾಡ್ಕೊಳ್ಳಿ ಒಂದು ಸ್ವಲ್ಪ, ಯಾರ್ದೋ ಮಾತು ಕೇಳ್ಕೊಂಡು ದೂರ ಆಗೋಗ್ಬೇಡ್ರಪ್ಪ ಅನ್ನೋದೇ ನಮಗೆ ಎಲ್ಲರಿಗೂ ಹೇಳಬೇಕಾಗಿರುವಂಥ ವಿಷಯ ಇವತ್ತಿನ ದಿನ. ಯಾಕಂದರೆ ನಾವೇನು ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೊಡೋದು ಬೇಡ, ನೀವೇ ನೋಡ್ತಾ ಇದ್ದೀರಾ. ಈ ಪ್ರೀತಿ ಅನ್ನೋದು ತುಂಬ ಅಪರೂಪ ಆಗಿದೆ, ಆ ಪ್ರೀತಿನ ಕಾಪಾಡ್ಕೊಳ್ಳೋಣ. ಥ್ಯಾಂಕ್ ಯು. ಅದೇ ಎಲ್ಲ ನಾಗಾರ್ಜುನ್ ಅವ್ರು ಹೇಳಿದ್ರು. ಬಟ್ ಅದೇ ಮೇಜರ್ಲಿ ಈ ಹಾಡ್ ಮಾಡಲಿಕ್ಕೆ ದ ವಿಜುವಲ್ಸ್ ದ ಇನ್ಸ್ಪಿರೇಷನ್, ದ ಇನ್ನೋಸೆನ್ಸ್, ದ ಸಿಚುವೇಶನ್ ವಾಸ್ ದ ಇನ್ಸ್ಪಿರೇಷನ್ ನನಗೆ. ಆ್ಯಂಡ್ ಸರ್ದು ಗೈಡೆನ್ಸ್ ಆ್ಯಂಡ್ ಎಸ್ಪೆಷಲಿ ಇದು ಲಿರಿಕ್ ಬರ್ದು ಆದಂಥ ಒಂದು ಸಾಂಗ್. ಸೊ ಆ ಲಿರಿಕ್ಸ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಎಷ್ಟು ಮುದ್ದಾಗಿತ್ತು ಅಂದರೆ ಎವ್ರಿಥಿಂಗ್ ಜಸ್ಟ್ ಫ್ಲೋ ಬಂದ್ಬಿಡ್ತು. ಸೊ ಥ್ಯಾಂಕ್ ಯು Nagarjun, and thank you, sir, for always motivating and inspiring and bringing such brilliant things outside. Thank you very much, sir. Thank you. ಅಥವಾ ಎಲ್ಲರೂ ಬದುಕು ಯೋಚನೆ ಮಾಡಿದಾಗ ಎಲ್ಲೂ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಎಲ್ಲ ಸಣ್ಣ ಸಣ್ಣ ವಿಷಯಗಳಿಂದ ಒಂದು ದೊಡ್ಡ ಶಿಪ್ ಬಿಡ್ಬೇಕು, ಒಂದು ಸಣ್ಣ ಹೋಲ್ ಸಾಕು ಅಂತಾರಲ್ಲ, ಹಂಗೆ ಒಂದು ದೊಡ್ಡ ಜೀವನ ಕಳೆದು ಹೋಗೋದಕ್ಕೆ ಒಂದು ಸಣ್ಣ ಮಾತು ಸಾಕು. ಸೊ ಮಾತೇ ಅಷ್ಟು ಪವರ್ಫುಲ್ ಆಗಿರುತ್ತೆ, ಮಾತೇ ಅಷ್ಟು ಡೇಂಜರಸ್ ಆಗಿರುತ್ತೆ. ಒಂದು ಸಣ್ಣ ದೋಣಿ ಒಂದು ಸಣ್ಣ ಹೋಲಾದರೆ ಮುಳುಗೋಗುತ್ತೆ ಅನ್ನೋಷ್ಟು ಜೀವನ ಸೂಕ್ಷ್ಮ ಆಗಿದೆ. ಹಂಗೆ ಕತೆ ನೋಡಿದಾಗ ನನಗೆ ಅನ್ನಿಸ್ತಾ ಇದ್ದಿದ್ದು ಬದುಕು ಕೂಡ ಅಷ್ಟೇ. ತುಂಬ ತಮಾಷೆ ಮಾಡ್ತಿರ್ತೀವಿ, ಮಾತಾಡ್ತಾ ಇರ್ತೀವಿ, ತುಂಬ ನಗ್ನಗ್ತಾ ಇದ್ದಾಗ ಯಾರೋ ಬಿದ್ದೋಗ್ಬಿಡ್ತಾರೆ, ಅಯ್ಯೋ ಬಿದ್ದೋಗಿ ಏನಾಗೋಯ್ತು ಅಂತೀವಿ. ಆ ಥರ ಬದುಕುಗಳಲ್ಲಿ ಸಡನ್ನಾಗಿ ಏನೇನೋ ತಿಳ್ಕೊಂಡಾಗ ಅದಕ್ಕೆ ಮಾತು ಮುಖ್ಯ ವಾಹಿನಿಗೆ ಬಂದಿರುತ್ತೆ, ಮಾತೇ ಮುಖ್ಯ ಆಗಿರುತ್ತೆ ಮನುಷ್ಯನಿಗೆ. ಸೊ ಆ ಮಾತು ಮನುಷ್ಯನ ಎಷ್ಟು ಡ್ಯಾಮೇಜ್ ಮಾಡುತ್ತೆ ಅನ್ನೋದಕ್ಕೆ ಕೆಲವು ಲೈನ್ ಕಾರಣ ಆಗಿರುತ್ತೆ. ಅಂದರೆ ಸಾಮಾಜಿಕವಾಗಿ ಅಂದರೆ ಸೊಸೈಟಿಯನ್ನು ಇನ್ನೊಂದು ಆ್ಯಂಗಲಿಂದ ನೀವು ನೋಡ್ತಾ ಇದ್ದೀರ. ಸೊ ಬೆಂಗಳೂರಿನ ಬೇರೆ ಬೇರೆ ಆಯಾಮಗಳಲ್ಲಿ ಸಲಗ ತೋರಿಸಿದ್ರಿ, ಭೀಮ ತೋರಿಸಿದ್ರಿ, ಈಗ ಸಿಟಿ ಲೈಟ್ಸ್ ತೋರಿಸ್ತಾ ಇದ್ದೀರ. ಈ ಒಂದು ಸಮಾಜ ಅಥವಾ ಊರು, ಅಲ್ಲಿನ ವಾತಾವರಣ, ಆ ಬದುಕಿನ ಹೊರತಾಗಿ ಮತ್ತೇನೋ ಹುಡುಕಾಟ ಕಾಣಿಸ್ತಾ ಇದೆಯಲ್ಲ, ಹೌದೌದು, ಕಾಣಿಸ್ತಾ ಇದೆ. ಅಂದರೆ ಅದೇ ಸುಮ್ಮನೆ ಎಲ್ಲರೂ ಹೊಡೆದಾಡ್ತಾ ಇದೀವಿ. ಅಲ್ಟಿಮೇಟ್ಲಿ ತಿರ್ಗಾ ಕೊನೆಗಿರೋದು ಈ ಯಾರೂ ಮುಟ್ಟಕ್ಕಾಗಿರೋಂಥ ಪರಿಸ್ಥಿತಿಗಾಗಿರೋ ಸ್ಥಿತಿ ಒಂದಿರುತ್ತೆ, ಅಂದರೆ ಸಾವು ಅನ್ನೋದು. ಅಲ್ಲಿ ಏನು ಸಾಧನೆ ಮಾಡಿದ್ರು, ಏನು ಅಚೀವ್ ಮಾಡಿದ್ರು, ಎಷ್ಟು ಹೊಟ್ಟೆ ಕಿಚ್ಚಿಪಟ್ಟಿದ್ರು, ಎಷ್ಟು ನಾವು ಸಂಪಾದನೆ ಮಾಡಿದ್ರು, ಸ್ವಲ್ಪ ಹೊತ್ತು ಬಿಟ್ಟರೆ ವಾಸನೆ ಬಂದ್ಬಿಡುತ್ತೆ, ಪರ್ಫ್ಯೂಮ್ ಹಾಕಿ ಅಂದ್ಬಿಡ್ತಾರೆ. ಪರ್ಫ್ಯೂಮ್ ಹಾಕಿಸ್ಕೊಂಡು ಅದನ್ನ ಎತ್ತಕ್ಕೆ ಯಾರೋ ಗ್ಲೌಸ್ ಹಾಕ್ಕೊಂಡು ಎತ್ಕೊಂಡು ಹೋಗೋದು ಎಂಥ ಪರಿಸ್ಥಿತಿ ಆಗ್ಬಿಡುತ್ತೆ ಮನುಷ್ಯನಿಗೆ. ಸೊ ಅಲ್ಲಿವರೆಗೂ ನೀವೇನು ಬದುಕ್ತೀರಾ, ಎಷ್ಟು ಪ್ರಾಮಾಣಿಕವಾಗಿರ್ತೀರ, ಅದು ಮಾತ್ರ ನಮಗೆ ಸಂತೋಷ ಸಿಗೋಕ್ಕೆ ಅಷ್ಟೇ ಸಾಧ್ಯ ಹೊರತು ಕೆಲವು ಮಾತುಗಳು ಯಾವತ್ತೂ ಏನು ಬೇಕಾದ್ರೂ ಮಾಡಿಬಿಡುತ್ತೆ, ಮನುಷ್ಯನ ವಾರೆ ಮಾಡಿಸ್ಬಿಡುತ್ತೆ. ಅದಕ್ಕೆ ಇದೆಲ್ಲ ಉದಾಹರಣೆಗಳು. ಕತೆ ಬರೆದಾಗ ಈ ಥರದ ಒಂದು ಸಾಂಗ್ ಲೈನ್ ಡಿಮ್ಯಾಂಡ್ ಮಾಡ್ತಾ ಇದೆ. ಈ ಕತೆ ಒಳಗಡೆ ಈ ಥರದ ಒಂದು ಲೈನ್ ಡಿಮ್ಯಾಂಡ್ ಮಾಡೋದ್ರಿಂದ ಅದನ್ನು ಇವರಿಬ್ಬರು ನೋಡಿದಾಗ ಅನಿಸುತ್ತೆ ಅವರಿಬ್ಬರಿಗೆ, ಎಸ್ ನಾನು ಹೇಳಬಲ್ಲೆ ಅಂತ. ಈಗ ನಾನು ಕತೆ ಮಾಡಿ ಡೈರೆಕ್ಟ್ ಮಾಡಬಲ್ಲೆ, ಅದಕ್ಕೆ ಸೌಂಡ್ ಆಗಲಿ ಅಥವಾ ಅದನ್ನು ಇಂಪಾಗಿ ಕೇಳೋ ಥರ ಮಾಡೋದಾಗಲಿ ಇಬ್ಬರು ಕೈಲಿ ಇರುತ್ತೆ. ಅದು ಅವರಿಬ್ಬರು ಮಾಡಿರೋ ಕೆಲಸ ಅದು.
ಒಂದು ಸಾಂಗ್ನ ಹೇಗೆ ಸರ್ ನೀವು ಅಷ್ಟು ಪ್ರೀತಿ ಮಾಡೋದು? ಅಂದ್ರೆ ಒಂದು ಸಿನಿಮಾದಲ್ಲಿ ಈ ತರದೊಂದು ಸಾಂಗ್ ಬೇಕು ಅಂದ್ರೆ ಒಂದು ಜೀವನನೇ ತಂದು ಕೊಟ್ಬಿಟ್ಟಿದ್ದೀರಾ ಈ ಸಿನಿಮಾ ಥ್ರೂ. ಎಷ್ಟೋ ಜನಕ್ಕೆ ಇದು ಬೇರೆ ಬೇರೆ ಆಗೋರ್ಗೂ ಕೂಡ ಮತ್ತೆ ನಾವು ಇಲ್ಲ, ಮನುಷ್ಯನ ಗುಣ ಹೆಂಗೆ ಅಂದರೆ ಇದು ಮೋಸ ಮಾಡೋಣ ಅಂದರೆ ತುಂಬ ಪ್ರೀತಿ ಮಾಡ್ಬಿಡ್ತೀವಿ. ಹಂಗೆ ಸಿನಿಮಾ ಮ್ಯೂಸಿಕ್ಕು ನಮ್ಮನ್ನು ಮೋಸನೇ ಮಾಡಲಿಲ್ಲ. ಅದಕ್ಕೆ ತುಂಬ ಪ್ರೀತಿ ಮಾಡ್ತಾನೇ ಇದೆ, ಜಾಸ್ತಿ ಆಗ್ತಾನೇ ಇದೆ ಪ್ರೀತಿ. ಅದು ಮನುಷ್ಯನ್ ಮಾಡಿದಾಗಲೇ ಕಷ್ಟ, ಹೊಡೆದಾಕ್ಬಿಡುತ್ತೆ ನಮ್ಮನ್ನು. ಮನುಷ್ಯನ್ ಮಾತ್ರ ಪಾಯ್ಸನಸ್, ಕೆಲವರು ಮಾತ್ರ, ಎಲ್ಲರೂ ಅಲ್ಲ. ಸಿನಿಮಾ ಮಾಡಿ ಇಷ್ಟಪಟ್ಟಷ್ಟು ನಿಮ್ಮ ರಿಸಲ್ಟ್ ಕೊಡ್ತಾನೆ ಇರುತ್ತೆ ಹಂಗೆ. ಅಮ್ಮ ಸೊ ಅವರು ಇಡೀ ಸ್ಟೇಟ್ ವೈಸ್ ಹುಡುಕಿರೋ ಅಂಥದ್ದು, ಅದರ್ವೈಸ್ ಇಲ್ಲ, ನಮ್ಮ ಬೆಂಗಳೂರಿಗೆ ಇವತ್ತು ಎಲ್ಲ ಮೂಲೆಗಳಿಂದ ಬರ್ತಾ ಇದ್ದಾರೆ. ಇವತ್ತು ನೋಡಿ, ಇವತ್ತು ಪ್ರೆಸೆಂಟ್ ಸಿಚುವೇಶನ್ ಏನಾಗಿದೆ, ಉತ್ತರ ಕರ್ನಾಟಕದಿಂದ ತುಂಬ ಜನ ಬರ್ತಾ ಇದ್ದಾರೆ ಪಾಪ. ಉತ್ತರ ಕನ್ನಡದಲ್ಲಿ ಒಂದು ಮಳೆ ಇಲ್ಲದಿರೋ ಕಾರಣ, ಮತ್ತು ಇನ್ನೊಂದು ರೈತರು ಪಾಪ ಅವ್ರು ಬೆಳೆಯಕ್ಕೆ ಹೋಗಿ ಸಾಲ ಮಾಡಿ ಆ ಸಾಲ ತೀರ್ಸೋಕ್ಕೆ ಉತ್ತರ ಕರ್ನಾಟಕದಿಂದ ಬಂದು ಇವತ್ತೆಲ್ಲ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರೊಂದಷ್ಟು 2-3 ಜೋಡಿ ಅವರೆಲ್ಲರೂ ಜಾಗ ಇದ್ದು ರೈತರ ಥರ ಕೆಲಸ ಮಾಡಿ ಬೆಳೆಯೋಕ್ಕಾಗ್ದಿರ, ಸಾಲ ಕಟ್ಟೋಕ್ಕಾಗ್ದಿರ, ಪಾಪ ಸಾಲ ತೀರ್ಸೋದಕ್ಕೆ ಅಂತ ಬೆಂಗಳೂರು ಬಂದು ದುಡಿತಾ ಇದ್ದಾರೆ. ಅವ್ರ ಲೈಫೇ ಒಂಥರ ಬೇಜಾರಾಗತ್ತೆ ಕೇಳಿಸ್ಕೊತಾ ಇದ್ದಾರೆ. ಆ ಥರದ್ದು ಜೋಡಿಗಳನ್ನ ಹುಡುಕಿ ಫೋಟೋ ತೆಗೆದಿದ್ದೀನಿ ನಾನು. ಸರ್, ಈಗ ಸಿಟಿ ಲೈಟ್ಸ್ ಸಂದರ್ಭದಲ್ಲೇ ಶೂಟಿಂಗ್ ಆಗ್ತಾ ಇತ್ತಲ್ಲ, ಆ ಸಂದರ್ಭದಲ್ಲೇ ಈ ಸಿಟಿ ಲೈಟ್ಸ್, ಈಗ ಬಂದಿರೋ ಸಿಟಿ ಲೈಟ್ಸ್ ಅವ್ರನ್ನ ತರಬೇಕು ಅಂತ ಅನ್ಕೊಂಡಿದ್ರ, ಅಥವಾ ಒಂದು ಸಾಂಗ್ ರೆಡಿ ಆದ್ಮೇಲೆ ಈ ಪೇರ್ಗಳು ಬರಲಿ ಅನ್ನೋ ಆಲೋಚನೆ ಬಂತ? ಇಲ್ಲ, ಅರ್ಥ ಆಗಲಿಲ್ಲ, ಸಾರಿ ಕ್ಷಮಿಸಿ. ಸರ್, ಇವಾಗ ಒಂದಿಷ್ಟು ಜೋಡಿಗಳನ್ನ ನೀವು ಇಲ್ಲಿ ಕರ್ಸಿದ್ರಲ್ವಾ, ಹೌದು. ಶೂಟಿಂಗ್ ಸಂದರ್ಭದಲ್ಲೇ ನಡೆದಿರುವಂತ ಒಂದು ಪ್ಲಾನಿಂಗ್? ಇಲ್ಲ, ಇದು ಕಥೆ ಎಲ್ಲ ಮಾಡಿ ನಾವು ಶೂಟ್ ಎಲ್ಲ ಮಾಡಿದ್ಮೇಲೆ ಡಿಸೈಡ್ ಮಾಡಿದ್ವಿ, ಒಂದು ಎಲ್ಲ ಜೋಡಿಗಳನ್ನ ಕರೆಸಿ ಒಂದೊಂದು ಫೋಟೋ ತೆಗೆದು ಅದನ್ನ ಸಾಂಗಲ್ಲಿ ಇಡೋಣ. ಸಿನಿಮಾಲ್ಲಿ ಬರೋದಿಲ್ಲ, ಯೂಟ್ಯೂಬಲ್ಲಿ ಮಾತ್ರ ಇರುತ್ತೆ ಇದು. ಚರಣ್ ಸರ್, ನಿಮ್ಗೆ ಅಂದ್ರೆ ಸಲಗದಿಂದ ನಿಮ್ ಜೋಡಿ ಇಟ್ಟೆ, ಬಟ್ ವಿಜಯ್ ಸರನ್ನ ಯಾವ ರೀತಿ ಸಹಿಸ್ಕೋತೀರಾ ಅಂತ? ಅವ್ರಿಗೆ ಮಾತಾಡಿದಷ್ಟು ಸಾಫ್ಟ್ ಇರ್ತಾರಾ? ಹಾರ್ಡ್ವೇರು ನಾನು ಅಂದರೆ ಇದು ಮುಖಸ್ತುತಿಗೆ ಹೇಳ್ತಾ ಇಲ್ಲ ಸರ್, ಅಂಡರ್ಸ್ಟ್ಯಾಂಡ್ಸ್ ಎ ಟೆಕ್ನಿಷಿಯನ್ ಆ್ಯಕ್ಚುಲಿ, ಬಿಕಾಸ್ ಅವರು ಬಿಹೈಂಡ್ ಇದು ಸ್ಕ್ರೀನ್ ವರ್ಕ್ ಮಾಡ್ತಿರೋದ್ರಿಂದ ಅವ್ರು ತುಂಬ ಒಳ್ಳೆ ಸ್ಪೇಸ್ ಕೊಡ್ತಾರೆ. ಆ್ಯಕ್ಚುಲಿ ವಿಜಯ್ ಸರ್ ಒಟ್ಟಿಗೆ ಕೆಲಸ ಮಾಡೋಕ್ಕೆ ತುಂಬ ಮಜಾ ಬರುತ್ತೆ ನನಗೆ. ಅಂದ್ರೆ ಯಾವ ತರ ಸರ್? ಅಂದರೆ ಸಿ, ಅವ್ರು ಎಷ್ಟು ಲೈಫ್ ನೋಡಿದ್ದಾರೆ, ಅವ್ರು ಎಷ್ಟು ಲೈಫ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಾವು ವರ್ಕ್ ಮಾಡ್ತಿರೋತ್ತಿಗೆ ಎಷ್ಟು ಸ್ಟೋರಿಗಳು, ಎಷ್ಟು ಎಕ್ಸ್ಪೀರಿಯನ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ಆ್ಯಕ್ಚುಲಿ ಕಂಪೋಸಿಂಗ್ ವಿತ್ ಸರ್ ಇಸ್ ಲೈಕ್ ಒನ್ ಪಾರ್ಟಿ ಯಾವಾಗಲೂ. ಸೊ ನಾನು ಯಾವಾಗಲೂ ಐ ಬಿ ಲುಕಿಂಗ್ ಫಾರ್ವರ್ಡ್ ಅದಕ್ಕೆ ಸರ್ ಒಟ್ಟಿಗೆ. ಸರ್ ಆ್ಯಕ್ಚುಲಿ ಟು ಬಿ ಹಾನೆಸ್ಟ್ ಸರ್, ವಿತ್ ಯೋರ್ ಪರ್ಮಿಷನ್, ನಾವು ಮಾಡ್ತಿರ್ತೀವಲ್ಲ ಮ್ಯಾಮ್, ಅವ್ರ ಮಗು ಥರ ಕುಣಿತಾ ಇರ್ತಾರೆ ಅವರು ಸಾಂಗ್. ಇದಕ್ಕೆ ನಿಜವಾಗ್ಲೂ ಅದು BTS ಸರ್ ಹತ್ರ ಇದೆ. ಅವರು ಈ ಸಾಂಗ್ ರಿಲೀಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅವ್ರ ಝೋನಲ್ಲಿ ಇರ್ತಾರೆ ಅವರು. ನಾವಿನ್ನ ಟೆಕ್ನಿಕಲ್ ಸರ್ ಇದು ಬೇಡ, ಇದು ಕತೆ ಹಿಂಗೇನೋ ಇದೆ ಅಂತ ನಾವು ನೋಡ್ತಾ ಇರ್ತೀವಿ. ಅವ್ರು ಪೂರಾ ಝೋನಲ್ಲಿ ಇರ್ತಾರೆ ಅವ್ರು ಫ್ರಮ್ ಸಲಗ. ಅದಕ್ಕೆ ಈ ಥರದ್ದೇನೋ ಒಂದು ಮಾಡಕ್ಕೆ ಸಾಧ್ಯ ಆಗ್ತಿದ್ದೇನೋ ಅಂತ ನಮ್ಮ ಒಂದು ಅಭಿಪ್ರಾಯ. ಕ್ಯೂರ್ ಆದ್ಮೇಲೆ ಲಿರಿಕ್ಸ್ ಬರ್ದಿದ್ದ, ಲಿರಿಕ್ಸ್ ಇಲ್ಲ, ಇದು ಫಸ್ಟ್ ನಾವು ಒಂದು ಅಂದ್ರೆ ಇದು ತತ್ವ ಪದ ಮ್ಯಾಮ್. ಇದು ನಾವು ಏನೋ ಒಂದು ತತ್ವ ಹೇಳಬೇಕು ಅಂದಾಗ ಸರ್, ನೀವು ನಿಮ್ಮಲ್ಲಿ ಏನಿದೆಯೋ ಅದನ್ನ ನೀವು ಹೇಳ್ಬಿಡಿ ನಾಗಾರ್ಜುನ್, ಅದನ್ನ ನಾನು ಒಂದು ಟ್ಯೂನ್ ಫಾರ್ಮ್ಯಾಟಿಗೆ ತರ್ತೀವಿ ಅಂತ ಸರ್ ಹೇಳಿದ್ರು. ಸೊ ಅದಕ್ಕೆ ನಾನು ಫಸ್ಟ್ ಏನೇನು ಪ್ರೀತಿ ಬಗ್ಗೆ ನಾವು ಹೇಳ್ಬೋದು ಸಿಂಪಲ್ ಆಗಿ ಹೇಳ್ಬೇಕು. ಯಾಕಂದ್ರೆ ತುಂಬಾ ಏನೋ ನಾವು ದುಡ್ಡು ಪೋಯಟ್ರಿ ತಂದ್ಬಿಟ್ರೆ ನಾವಿಲ್ಲಿ ಹೇಳಕ್ಕಾಗಲ್ಲ. ಸ್ಪೆಷಲಿ ಆಂಟನಿ ಸರ್, ಅವ್ರು ಫ್ರಮ್ ಹಿಸ್ ಅರ್ಲಿಯರ್ ಡೇಸ್ ಅವರು ಫೋಕ್ ಸಿಂಗರ್ ಆಗಿರೋದ್ರಿಂದ ಅವ್ರ ಬಾಯಲ್ಲಿ ಒಂದು ಒಳ್ಳೆ ತತ್ವಪದ ಥರ ಇದು ಕೇಳಿಸ್ಬೇಕು, ಒಂದು ಒಳ್ಳೆ ಗಜಲ್ ಕೇಳಂಗೆ ಅನ್ಸ್ಬೇಕು ಇದು ಅಂತ ನಾವು ಆ ಫಾರ್ಮ್ಯಾಟಲ್ಲೇ ಅದನ್ನು ಮಾಡ್ಕೊಂಡ್ಬಿಟ್ವಿ ನಾವು. ಅಂದ್ರೆ ನೀವು ಒಬ್ಬ ಪ್ರೇಮಿನ? ನಾನು ಲವ್ ಮಾಡೇ ಮದುವೆ ಕನ್ನಪ್ಪ ಹುಟ್ಟಿರೋದಲ್ಲೇ. ಅಂದ್ರೆ ಪ್ರೀತಿ ಒಂದು ಅದೊಂದು ಇನ್ನೋಸೆನ್ಸ್ ಪ್ರೀತಿ ಅಂತ ಒಂದಿರುತ್ತಲ್ಲ, ಈ ಸಿಟಿ ಲೈಟ್ಸ್ ನಾವು ಅದನ್ನ ಟ್ಯಾಪ್ ಮಾಡಕ್ ಹೊರಟಿದೀವಿ. ಸೊ ಆ ಇನ್ನೋಸೆನ್ಸೇ ಪ್ರೀತಿ ಅಂದ್ರೇನೆ ಇನ್ನೋಸೆನ್ಸ್ ಅಂತ ಹೇಳಕ್ ಹೊರಟಿದೀವಿ. ಅವ್ರು ವಿಜುವಲ್ ಮುಖಾಂತರ ಹೇಳಿದ್ರೆ, ಸರ್ ಟ್ಯೂನ್ ಮುಖಾಂತರ, ನಾನು ಪದಗಳ ಮುಖಾಂತರ ಹೇಳಿದ್ವಿ. ಸರ್, ಆಂಟೋನಿ ದಾಸ್ ಅವರು ಹಾಡಿರೋದು, ಸೊ ಅವರು ಅಂದ್ರೆ ನಿಮ್ಮ ಗೊತ್ತಿಲ್ಲ ಬ್ರದರ್, ಈಗ ನನಗೆ ಇರ್ಬಹುದು ಏನು ಕೂಡ ಅದು. ಅಂದರೆ ಈಗ ನಾವೇನು ಮಾಡ್ತೀವಿ, ನಾವು ಒಂದು ಯಾವಾಗಲೂ ಚಿಕ್ಕವ್ರಿಗೆ ಏನೋ ಬುದ್ಧಿ ಹೇಳಕ್ಕೆ ಹೋಗ್ತೀವಿ. ಕೆಲವು ಸರ್ತಿ ಅದು ವರ್ಕ್ ಆಗುತ್ತೆ, ಕೆಲವು ಸರಿ ವರ್ಕ್ ಆಗಲ್ಲ. ಇಲ್ಲಿ ನಾವು ತಾನೇ ಅವಾಗ ಹೇಳಿ ಮಾತು ಕೇಳಿದ್ವಾ, ಹಂಗೆ ಅಲ್ವಾ? ಅನುಭವ ಎಲ್ಲ ತರ್ತಾ ಇರುತ್ತೆ. ಬಟ್ ನಾವೇನು ಬೇಕೋ ಅದನ್ನ ಹೇಳ್ತಾ ಹೋಗ್ಬೇಕಷ್ಟೇ. ಅಂದರೆ
ಅದು ಡಾಕ್ಯುಮೆಂಟ್ ಇಡ್ತಾ ಹೋಗ್ಬೇಕಷ್ಟೇ. ವಿಜಿ ಸರ್, ನೀವು ಪ್ರತಿಯೊಂದು ವಿಚಾರನ ಫೀಲ್ಡಿಗೆ ಹಿಡಿದು ಇಲ್ಲಿ ತನಕ ಸಿನಿಮಾ ಮಾಡಿರೋದು ಅಪ್ ನಾವು ಸಲಗದಿಂದ ಅಬ್ಸರ್ವ್ ಮಾಡಿದ್ರೆ ರಿಯಾಲಿಟಿಗೆ ಹತ್ರ ಆಗಿರುವಂಥ ಕಥೆಯನ್ನು ನೀವು ತರ್ತಿದ್ದೀರಾ. ಈ ಸಿನಿಮಾನ ಅಬ್ಸರ್ವ್ ಮಾಡಿದ ಹಾಡನ್ನೆಲ್ಲ ಅಬ್ಸರ್ವ್ ಮಾಡಿದ್ರೆ ಒಂದು ಹೆಣ್ಮಕ್ಳ ಜೀವನದಲ್ಲಿ ನಡೆಯೋ ಕತೆ ಅಂತ ಅನ್ನಿಸ್ತಾ ಇದೆ. ಬಟ್ ನಾವು 18ಕ್ಕೆ ನೋಡ್ತೀವಿ ಸಿನಿಮಾ, ನೀವೊಬ್ಬ ಡೈರೆಕ್ಟರ್ ಆಗಿ ನೀವು ಕಂಪ್ಲೀಟ್ ಸಿನಿಮಾನ ನೋಡಿದ್ದೀರಾ. ಅದು ಎಷ್ಟು ಹತ್ರ ಆಗುತ್ತೆ ಹೆಣ್ಮಕ್ಳಿಗೆ, ಅಥವಾ ಹೆಣ್ಮಕ್ಳ ಜೀವನನ ಕಟ್ಕೊಡುವಂಥದ್ದ ಹೆಂಗೆ? ಹೆಣ್ಮಕ್ಳು ಯಾವತ್ತಿದ್ರು ಗ್ರೇಟ್ ಅನ್ಸುತ್ತೆ ಸಿನಿಮಾ ನೋಡಿದ್ರೆ. ನೀವು ಹೆಣ್ಣಿನ ಪ್ರೆಸೆನ್ಸು, ಹೆಣ್ಣಿನ ಶಕ್ತಿ ಅಥವಾ ಹೆಣ್ಣಿನ ಏನು ಹೇಳ್ತಾರೆ ಸಹಾಯ, ಹೆಣ್ಣಿನ ಎಲ್ಲವೂ ಯಾವಾಗಲೂ ಸದಾ ಇರಬೇಕು, ಒಂದು ರಕ್ಷಣೆ ಆಗಿರಬೇಕು ಅನ್ನೋದನ್ನ ಈ ಸಿನಿಮಾಲ್ಲಿ ನೀವು ನೋಡ್ತೀರ. ನಾನೊಬ್ಬ ಡೈರೆಕ್ಟರ್ ಅದನ್ನು ಹೇಳ್ಬಲ್ಲೆ. ನೀವು ಕತೆ ಕೇಳೋದಿಲ್ಲ, ನೆಕ್ಸ್ಟ್ ಸೀನ್ ನೀವು ಕೇಳ್ಬಿಟ್ಟಿರ. ಯಾರು ಅನ್ಕೊಂಡಿಲ್ಲ ನಾನು ಒಬ್ಬ ಇವನು ಅಂತ ಕೂಡ ಅನ್ಕೊಂಡಿಲ್ಲ, ನಾನೊಬ್ಬ ಕೆಲಸಗಾರ ಅನ್ಕೊಂಡಿದ್ದೀನಿ. ನಾನು ಬರೀ ಕೆಲಸ ಮಾಡ್ಬೇಕಷ್ಟೇ. ಆ ಒಂದು ದಿನ ಪ್ರೈಸ್ ಬರುತ್ತೆ, ಅದನ್ನ ತಗೋಬೇಕು, ಮತ್ತೆ ತಿರ್ಗಾ ಕೆಲಸ ಮಾಡಬೇಕು, ಪ್ರಾಕ್ಟೀಸ್ ಮಾಡ್ತಾ ಇರಬೇಕಷ್ಟೇ. ನೀವು ಒಂಥರ ಈ ಐಫೋನ್ ಥರ ಎಲ್ಲ ಅಪ್ಡೇಟ್ ಆಗ್ತಿರೋದು, ವರ್ಷನ್ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಿರೋದಕ್ಕೆ ಅಪ್ಡೇಟ್ ಆಗ್ತಾ ಇರೋದು ಆ ಥರ ಇಲ್ಲ. ಈಗ ಅವ್ರು ಕೇಳ್ತಿರೋ ಪ್ರಶ್ನೆಗೆ ಅದೇ ಇತ್ತು ಅನ್ಸುತ್ತೆ ಆನ್ಸರ್. ಇಲ್ಲ ನನಗೆ ನಾವೇನು ತಪ್ಪು ಮಾಡಿಲ್ಲ ಹಂಗಾರೆ ಅಂತ ಅಲ್ವಾ, ನಾವೇ ಸಾಚಾರ ಥರ ವರ್ಕ್ ಮಾಡ್ತಾರ ಅಷ್ಟೇ. ಸೊ ಮಾಸ್ತಿ ಸರ್ ಅಂಡ್ ಶಿವಸೇನಾ, ಎಲ್ರಿಗೂ ನಮಸ್ಕಾರ. ಮಾತಿಗೆ ಮೈ ಕೊಟ್ಟಿದ್ದೀವಿ. ಚರಣ್ ಸರ್ದು ಮತ್ತೆ ವಿಜಯ್ ಅವ್ರದ್ದು ಕಾಂಬೋ ಚೆನ್ನಾಗಿರುತ್ತೆ. ಅದು ಫಸ್ಟ್ ಶುರುವಾಗುವಾಗ ಪ್ರೈವೇಟ್ ಕಂಪ್ನಿ ಥರ ಶುರುವಾಗುತ್ತೆ, ಆಮೇಲೆ ಅದು ಸರ್ಕಾರಿ ಕೆಲಸದ ಥರ ಒಂದೊಂದ್ಸತಿ ನಡೆಯುತ್ತೆ. ಅದು ಹೇಳ್ಬೋದೋ ಇಲ್ಲೋ ಗೊತ್ತಿಲ್ಲ, ಇವರಿಬ್ರದ್ದು ಪತ್ರ ವ್ಯವಹಾರನೂ ನಡೀತಿರುತ್ತೆ ಅವಾಗ. ಅಂದ್ರೆ ಚರಣ್ ಸರ್ ಒತ್ತಡದಲ್ಲಿದ್ದಾಗ, ವಿಜಿಗ್ ಬೇಕಾಗಿದ್ದಾಗ ಪದೇ ಪದೇ ಫೋನ್ ಹೋಗ್ತಾ ಇರುತ್ತೆ, ಅವಾಗ ಒಂದು ಪತ್ರ ಬರುತ್ತೆ ಚರಣ್ ಸರ್ ಕಡೆಯಿಂದ. ಆ ಪತ್ರಕ್ಕೆ ಇವರು ಉತ್ತರ ಕೊಡ್ತಾರೆ. ಸೊ ಅದು ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಆಗುತ್ತೆ. ಅಂದ್ರೆ ಅದು ಒಂದು ಖುಷಿಯಾಗಿ ತಗೊಳೋದಿದೆಯಲ್ಲ, ಹಂಗೆ ಕಿತ್ತಾಡ ತಗೊಂಡಾಗ ಇಲ್ಲ ಹೊಂದ್ಕೊಂಡು ತಗೊಂಡಾಗಲೇ ಈ ಥರದ್ದು ಔಟ್ಪುಟ್ ಬರೋಕ್ಕೆ ಸಾಧ್ಯ. ಅಂದ್ರೆ ನಾನು ಯಾವಾಗಲೂ ಚರಣ್ ಸರ್ ಬಗ್ಗೆ ಹೇಳುವಾಗ ಇದು ಒಂದು ಮಗು ಥರ ಆಡ್ತಾ ಇರುತ್ತೆ, ಅದೊಂದು ಮಗು ಥರ ಆಡ್ತಾ ಇರುತ್ತೆ. ಅವ್ರಿಬ್ಬರ ಒಂದು ಕೆಸೆಟ್ ಕಿತ್ಕೋಬೇಕು ನಾವು. ಚೆನ್ನಾಗಿರುತ್ತೆ. ಅಂದ್ರೆ ಒಂದು ನೋಡೆಯ ಕೋಟೆಲಿಂಗವ ಅನ್ನೋ ಒಂದು ದುನಿಯಾ ಹಾಡಲ್ಲಿ ಸೂರ್ಯ ಅವರು ನಿಂತ್ಕೊಂಡು ಫ್ರೇಮ್ ಇಟ್ಟಾಗ ನಾನು ಏನು ಮಾಡಿದ್ರೆ ತಪ್ಪು, ಏನು ಮಾಡಿದ್ರೆ ಸರಿ ಅಂತ ಅಭಿನಯಿಸಿದ್ದು ಒಬ್ಬ ಶಿವಲಿಂಗ ಇವತ್ತು ನಿರ್ದೇಶಕನಾಗಿ ಒಂದು ಭೀಮಾ ಥರದ್ದೊಂದು, ಸಲಗ ಥರದ್ದೊಂದು ಸಿನಿಮಾ ಮಾಡಿ ಇವತ್ತು ತನ್ನ ಮಗಳನ್ನ ಆ ಫ್ರೇಮಲ್ಲಿ ನಿಲ್ಲಿಸಿ, ಅಣ್ಣ ಅವ್ರ ಕುಟುಂಬ ಅಂದರೆ ವಿನಯ್ ಸರ್ಗೆ ಅದೊಂದು ಹೊರೆ ಇದ್ದೇ ಇದೆ. ಸೊ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಇನ್ನೊಬ್ಬ ಶಿವಲಿಂಗನ್ ಥರ ಬಂದು ಆ್ಯಕ್ಟ್ ಮಾಡೋದು ಇದೆಯಲ್ಲ, ನಿಜಕ್ಕೂ ಗ್ರೇಟ್ ಸರ್. ಮತ್ತು ಇದು ಕರೆಕ್ಟಾಗಿ ಎಲ್ಲ ಟೆಕ್ನಿಷಿಯನ್ಸ್ ಸಾಥ್ ಕೊಡ್ತಿರೋದು, ಮತ್ತು ನಮ್ಮ ಶಿವಸೇನಾ DOP ಕೆಲಸ, ಮತ್ತು ಇವ್ರ ಜೊತೆ ನಮ್ಮ ಹೊಸ ಕೊರಿಯೋಗ್ರಾಫರ್ ಎಲ್ಲ ಒಳ್ಳೆ ಟೀಮು, ತುಂಬ ಚೆನ್ನಾಗಿ ಕೆಲಸ ಆಗಿದೆ. ಸೊ 18ಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ, ನಿಮ್ಮ ಆಶೀರ್ವಾದ ಬೇಕು. ಥ್ಯಾಂಕ್ ಯು. ಈ ಟೈಮಲ್ಲಿ ನೀವು ಪತ್ರ ಬರೀತಾ ಇದ್ರಂತೆ, ಪತ್ರ ವ್ಯವಹಾರ ಬೇಡ. ಶಿವಸೇನಾ ಆಕ್ಚುಲಿ ಕೇಳ್ಬೇಕಂದ್ರೆ ಹ್ಯಾಟ್ರಿಕ್ ಕಾಂಬಿನೇಷನ್. ಎಲ್ರಿಗೂ ನಮಸ್ಕಾರ. ಸರ್ ಜೊತೆ ನಂದು 3ನೇ ಸಿನಿಮಾ. ಖುಷಿ ಇದೆ ಸರ್ ಜೊತೆ ಕೆಲಸ ಮಾಡಿದೆ. ಪ್ರತಿ ಸಲನೂ ಚಾಲೆಂಜಸ್, ಪ್ರತಿ ಡೇನೂ ಚಾಲೆಂಜಸ್. ಶಾರ್ಟ್ ಬೈ ಶಾರ್ಟ್ ಸ್ಯಾಟಿಸ್ಫೈ ಮಾಡಬೇಕಲ್ಲ ಅವ್ರನ್ನ. ಅದು ಅವರು ನಮ್ಗೆ ಆ ಥರದ್ದು ಒಂದು ಎನ್ವೈರ್ಮೆಂಟಲ್ ಆಲ್ರೆಡಿ ಸರ್ರೇ ಫೀಲ್ ಕೊಟ್ಟಿರ್ತಾರೆ. ಶಾರ್ಟ್ ಬೈ ಶಾರ್ಟ್ ಅವ್ರು ಖುಷಿ ಪಡಿಸ್ಬೇಕು ನಾವು. ಆಮೇಲೆ ದೀಪಿಕಾ ವಿಜಯ್ ಸರ್ಗೆ ಅಂತ ಕೇಳ್ಬೇಕಂತ ಶಿವಗೆ. ಅವ್ರು ಹೇಳ್ಬಿಡ್ತಾರೆ ಸರ್. ಆ ಥರ ಏನಿಲ್ಲ, ಏನು ಫೈಟ್ ಏನು ಮಾಡ್ತಿರಲ್ಲ, ಕ್ಯಾಶುವಲ್ ಆಗಿ ಡಿಸ್ಕಷನ್ಸ್ ನಡೀತಾ ಇರುತ್ತೆ. ಅದು ನೋಡೋರಿಗೆ ಇಬ್ರು ಫೈಟ್ ಮಾಡ್ತಿದ್ದಾರೆ ಅಂತ ಕಾಣಿಸುತ್ತೆ. ಎವ್ರಿ ಟೈಮ್ ಇವ್ರು ಫೈಟ್ ಮಾಡ್ತಿರ್ತಾರೆ. ಬೆಳಗ್ಗೆ ಬಂದಿದ್ದ ತಕ್ಷಣ ಇವ್ರು ಊರು ಅಂತ ಇರ್ತದೆ, ನಾನು ಊರು ಅಂತ ಇರಬೇಕು. ಆರಾಮ್ ನೋಡಿದ್ರೆ ನಮ್ಮ ಇಡೀ ಸೆಟ್ಟಲ್ಲಿ ನನ್ನಂತ ಆರಾಮಾಗಿ ಆಕ್ಟ್ ಮಾಡ್ತಿರೋ ವಿನಯ್ ಸರ್, ಮೋನಿಶ್ ಅವರು, ನಮ್ಮೆಲ್ಲ ಆರ್ಟಿಸ್ಟ್ಗಳು, ಅವ್ರು ನೋಡಿದ ತಕ್ಷಣ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿತ್ತು ಎನ್ವೈರ್ಮೆಂಟ್ ಶೂಟಲ್ಲಿ. ಟೆಕ್ನಿಕಲ್ ಆಗಿ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 18 ರಿಲೀಸ್ ಆಗ್ತಿದೆ. ಎಲ್ಲ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಅಂದ್ರೆ ತುಂಬ ಸಿಂಪಲ್ ಆಗೇ ಇತ್ತು. ಅಂದರೆ ಸರ್ದು ಒಂದು ಆಲ್ರೆಡಿ ಅವ್ರ ಟೀಮ್ ಒಟ್ಟಿಗೆ ಒಂದು ರೈಟಿಂಗ್ ಆಗಿರುತ್ತೆ, ಹೀಗೆ ಆಗಬೇಕು. ಅವ್ರು ಫಸ್ಟು ಎಲ್ಲ ಪ್ರಿಪೇರ್ ಮಾಡಿ ನಮ್ಮನ್ನು ಕರೀತಾರೆ. ಯೂಶ್ವಲಿ ಏನಾಗುತ್ತೆ, DOP ಡೈರೆಕ್ಟ್ರು ಒಂದು ಜರ್ನಿ ಆಗಿರುತ್ತೆ, ಬಟ್ ಸರ್ ನಮಗೆ ಕೆಲಸ ಈಸಿ ಮಾಡಿಕೊಡ್ತಾರೆ. ಯಾವುದೇ ಜಾಗ ಆಗಿರಲಿ, ಯಾವುದೇ ಕಾಸ್ಟ್ಯೂಮ್ ಆಗಿರಲಿ,
ಎನಿ ಸಿಚುವೇಶನ್ಸ್ ಫಸ್ಟೇ ಅವ್ರು ಪ್ರಿಪೇರ್ ಮಾಡಿ ಇಲ್ಲಿ ಹೀಗಿದ್ರೇ ಚೆನ್ನಾಗಿರುತ್ತೆ ಅನ್ನೋದು ಕಂಪ್ಲೀಟ್ ಡೈರೆಕ್ಟರ್ ಟೀಮ್ದಾಗಿರುತ್ತೆ. ಅದಾದ್ಮೇಲೆ ನಾವು ಅದನ್ನು ಸಿಟಿ ಲೈಟ್ಸಲ್ಲಿ, ಸ್ಟ್ರೀಟ್ ಲೈಟ್ಸಲ್ಲಿ, ಒಂದಿಷ್ಟು ಚಾಲೆಂಜಸಲ್ಲಿ ಕೆಲಸ ಮಾಡಿದ್ದೀವಿ ಸಿನಿಮಾ. ಅದೇ ಹೇಳಿದ್ದು, ರಾತ್ರಿ ಬೀದಿಗೆ ಇಳಿತೀರಾ, ಅಲ್ಲೆಲ್ಲ ಗಲ್ಲಿಗೆ ಹೋಗಿರ್ತೀರಾ, ಕ್ಯಾಂಡಿಡ್ ಆಗಿ ಶೂಟ್ ಮಾಡೋದವ್ರು ಗೊತ್ತಿರೋ ವಿಷಯ. ಹೌದು, ಅದು ಒಂದು ಹೇಳಲೇಬೇಕು. ಹೇಳ್ದಷ್ಟು ಸುಲಭ ಅಲ್ಲ. ಪ್ರತಿ ಸ್ಟ್ರೀಟಲ್ಲೂ ಎಕ್ಸ್ಪೋಸ್ ಮಾಡಿ ಏನು ಎಮೋಷನ್ ಹೇಳಕ್ಕೆ ಹೋಗಿದ್ದಾರೆ ಆ ಫ್ರೇಮಲ್ಲಿ, ಆ್ಯಸ್ ಇಟ್ ಈಸ್ ಹೇಳೋದು ಅಷ್ಟು ಈಸಿ ಅಲ್ಲ. ಅದಕ್ಕೊಂದು ಟೈಮ್ ಕೊಡ್ತಾರೆ ಸರ್. ಇಲ್ಲ ನಮ್ಗೆ ಟೆಕ್ನಿಕಲ್ ಆಗಿ ಇವಾಗ ಒಂದ್ಸಲ ಒಂದು ಸ್ಟ್ರೀಟ್ ತೋರಿಸಿರ್ತಾರೆ, ಆ ಸ್ಟ್ರೀಟಲ್ಲಿ ಒಂದು ಲೈಟ್ ಇರುತ್ತೆ, ಈ ಲೈಟಲ್ಲಿ ಎಕ್ಸ್ಪೋಸ್ ಆಗಬೇಕು, ನೀನೇನಾದ್ರು ಬೇರೆ ಲೈಟ್ ಹಾಕಿದ್ರೆ ನಮ್ಗೆ ರಿಯಾಲಿಟಿ ಮಿಸ್ ಆಗುತ್ತೆ ಅಂತಾರೆ. ಓಕೆ, ಅವಾಗ ಏನು ಮಾಡ್ತೀವಿ, ಆ ಲೈಟಿಗೆ ನಮ್ಮ ಟೆಕ್ನಿಕಲ್ ಆಗಿ ಏನು ರಿಕ್ವೈರ್ಮೆಂಟ್ ಬೇಕು ಆ ಲೈಟಿಗೆ ಆ್ಯಡ್ ಆನ್ ಮಾಡಿ, ಅದ್ರ ಜೊತೆ ಅವ್ರ ಟೀಮೇ ಹಾರ್ಡ್ ವರ್ಕ್ ಮಾಡುತ್ತೆ. ಆರ್ಟ್ಗೂ ಕೂಡ ಪ್ರತಿಯೊಂದನ್ನು ಅದೇ ರೀತಿನೇ ಸೆಟ್ ಮಾಡಿರೋದು. ನೋಡೋರಿಗೆ ಇದು ಸ್ಟ್ರೀಟ್ ಲೈಟ್ ಎಕ್ಸ್ಪೋಸೇ ಮಾಡಿದ್ದೀವಿ, ಇಷ್ಟು ರಿಯಲ್ ಆಗಿದೆ ಅನ್ನೋದಕ್ಕೆ ಹಿಂಗೆ ಬಂತು ಇದು ಅಂದರೆ ಎಲ್ಲನೂ ಕ್ರಿಯೇಟ್ ಮಾಡಿದ್ದೀವಿ. ಮೋರ್ ದೆನ್ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರಲಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರಲಿ, ಅವ್ರು ಒಂದು ಇನ್ಪುಟ್ ತೊಗೊಂಡು, ಡೈರೆಕ್ಷನ್ ಡಿಪಾರ್ಟ್ಮೆಂಟೇ ಆರ್ಟ್ ಡಿಪಾರ್ಟ್ಮೆಂಟ್ ಹೇಳ್ಬೇಕಾದ್ರೆ ಅವ್ರದ್ದೇ ಪೂರ್ತಿ ಹಾರ್ಡ್ ವರ್ಕ್ ಇರುತ್ತೆ. ಸರ್, ನಿಮ್ಮ ಸಿನಿಮಾಗಳಲ್ಲಿ ಸಿನಿಮ್ಯಾಟಿಕ್ಕಿಗೂ ಈ ರಿಯಲಿಸ್ಟಿಕ್ಕಿಗೂ ನೀವು ಕಂಡುಕೊಂಡಿರುವಂಥ ಸತ್ಯ ಅಂದರೆ, ರಿಯಲಿಸ್ಟಿಕ್ ಹೇಳಿದ್ರೇ ಸಿನಿಮಾನ ಅಥವಾ ಸಿನಿಮ್ಯಾಟಿಕ್ ಆಗಿ ಹೋಗುವಂಥದ್ದು ಸಿನಿಮಾನ? ಇಲ್ಲ, ನನ್ನ ವೇ ಆಫ್ ಸಿನಿಮಾ ಟೆಲಿಂಗ್ ಇಸ್ ರಿಯಲಿಸ್ಟಿಕ್ ಆಗಿದೆ. ನನ್ನ ಯೋಚನೆ ಯಾವಾಗಲೂ ಹಂಗೆ ಇರುತ್ತೆ. ತುಂಬ ಕಲರ್ಫುಲ್ ಮಾಡೋಕ್ಕೆ ಹೋದರೆ ಒಂದೊಂದ್ಸತಿ ಅದು ತುಂಬ ಒಳ್ಳೊಳ್ಳೆ ಪೇಂಟರ್ಗಳು ಸಿಗಲ್ಲ, ಮಿಸ್ ಆಗಿಬಿಡುತ್ತೆ. ಅದು ತುಂಬ ಸತ್ಯವಾಗಿ ಏನಿರುತ್ತೋ ಅದನ್ನು ತೋರಿಸೋದ್ರಲ್ಲಿ ತುಂಬ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂತ ನಾನು ಅನ್ಕೋತೀನಿ. ಸತ್ಯ ಥರ ತೋರಿಸೋದು ಈಸಿನಾ ಅಥವಾ ಕಾಲ್ಪನಿಕವಾಗಿ ತೋರಿಸೋದು ಸುಲಭ? ಸತ್ಯವಾಗಿ ತೋರಿಸೋದು ತುಂಬ ಈಸಿ. ಯಾಕಂದರೆ ಶತ್ರುಗಳು ಜಾಸ್ತಿ ಉಟ್ಕೋತಾರಲ್ವ, ಅವಾಗ ಗೊತ್ತಾಗುತ್ತೆ ಯಾರ್ಯಾರು ಶತ್ರುಗಳು ಅಂತ. ಓಕೆ, ಈಗ ಆಪ್ತ ಮಿತ್ರ ಆಸ್ಥಾನ ಕಲಾವಿದರಲ್ಲ, ಅಂದ್ರೆ ಹೋಗು ಬಾ ಪರಿಚಯ ಅನ್ನೋದು ನಿಮ್ದು ಮತ್ತೆ ವಿಜಿ ಸರ್ದು. ಬಟ್ ಅದು ಸಿನಿಮಾ ಅಂತ ಬಂದಾಗ ಯಾವ ಥರ ಇರುತ್ತೆ, ಬಟ್ ನೀವು ಹಾಕುವಂಥ ಡೈಲಾಗ್ಗಳಾಗಿರ್ಬೋದು, ನೀವು ಬರೆಯೋ ಡೈಲಾಗ್ಗಳಿಗೆ ಅವರ ಇಂಟರ್ಫಿಯರೆನ್ಸ್ ಇರುತ್ತೆ, ಅಂದರೆ ಅವ್ರು ಬೇಡ ಈ ಥರದ್ದು ಅನ್ನುವಂಥದ್ದು ಏನಾದರೂ ಇರುತ್ತಾ? ಅಥವಾ ನಿಮ್ಮ ಈ ಸಿನಿಮಾದಲ್ಲಿ ಯಾವುದಾದ್ರೂ ರಿಜಿಸ್ಟರ್ ಆಗುವಂಥ ಡೈಲಾಗ್ ಇದೆಯಾ? ಯಾಕಂದರೆ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಡೈಲಾಗ್ ರಿಜಿಸ್ಟರ್ ಆಗುತ್ತೆ, ಎಸ್ಪೆಷಲಿ ವಿಜಿ ಸರ್ ಸಿನಿಮಾ ಅಂತ ಬಂದಾಗ. ಇದರಲ್ಲೂ ಹಂಗೆ ಇದೆಯಾ? ಹಿಂಗೆ ಇದರಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಅಂದರೆ ಸಿನಿಮ್ಯಾಟಿಕ್ ಅಂದರೆ ವಿಜಯ್ ಅವರು ಹೇಳಿದಂಗೆ ಕಲರ್ಸ್ ಇರಲ್ಲ. ಅಂದರೆ ಒಂದು ಫ್ರೇಮ್ ಬಂದು ನಿಂತ್ಕೊಂಡು ಈಗ ಡೈಲಾಗ್ ಹೊಡಿಬೇಕು ಅಂತ ಒಂದು ಫಾರ್ಮ್ಯಾಟ್ ಇರುತ್ತಲ್ಲ, ಅದಿರಲ್ಲ. ಏನು ನ್ಯಾಚುರಲ್ ಆಗಿ ಆ ಪಾತ್ರ ಏನು ಮಾತಾಡುತ್ತೆ ಅಷ್ಟೇ ಇರುತ್ತೆ. ಆದಷ್ಟು ಆ ಇದರಲ್ಲೇ ಇರುತ್ತೆ. ಅದರಲ್ಲಿ ಇಂಟರ್ಫಿಯರೆನ್ಸ್ ಅಂತ ಏನಿರಲ್ಲ. ನಾಗಾರ್ಜುನ ಶರ್ಮಾ ಅವ್ರು ಹೇಳಿದಂಗೆ ಒಂದಷ್ಟು ರಾ ಮೆಟೀರಿಯಲ್ಸ್ ಕೊಟ್ಬಿಡ್ತಾರೆ. ಈ ಎಲ್ಲಿ ಸಿಕ್ತು ಅಂತ ಹೇಳಿದರೆ, ಯಪ್ಪ ಇವ್ರ ಮನೆಯಲ್ಲಿ ಸೋಫಾಲಿ ಇವ್ರು ಕೂತಿರ್ತಾರೋ ಇಲ್ಲ ಗೊತ್ತಿಲ್ಲ, ಯಾರೋ ಅಪರಿಚಿತರಂತೂ ಬಂದು ಕೂತಿರ್ತಾರೆ. ಅಣ್ಣ ನಾನು ಮೆಜೆಸ್ಟಿಕಲ್ಲಿ ಬಿದ್ದೋದೆ ಅಂತ ಹೆಂಗೆ ಬಿದ್ದೆ ಹೇಳು ಅಂತ ಒಂದು ಕತೆ ತಗೋತಾ ಇರ್ತಾರೆ. ನೀನು ಏನು ಮೆಜೆಸ್ಟಿಕ್ ಬಂದೆ ಅನ್ನೋದು. ಅಂದರೆ ಒಬ್ಬ ನಿರ್ದೇಶಕನಾಗಿ ಎಲ್ಲರ ಹತ್ರನೂ ಆ ಒಂದು ಘಟನೆಗಳನ್ನ ಕೇಳಿ ಇದು ಮಾಡ್ಕೊಡೋದು, ಅದು ಇಷ್ಟ. ಅಂದರೆ ಗ್ರಹಿಸೋದು ಅಂತೀವಿ, ಅದು ತುಂಬ ಇದೆ. ಅದನ್ನು ನಮಗೆ ಶಿಫ್ಟ್ ಮಾಡ್ತಾರೆ. ಮತ್ತು ಎಲ್ಲಿದೆಯಾ ಬಾಯ್ ಇನ್ನೇನು ಚೆನ್ನಾಗಿ ಹೇಳ್ತಾವೆ ಅಂತ, ಅಲ್ಲೊಬ್ಬ ಚಿಕ್ಕ ಪುಟ್ಟ ಡೈಲಾಗ್ ರೈಟರ್ ಕೂತಿರ್ತಾನೆ, ಹಂಗೆ ಬರ್ತಾ ಇರುತ್ತೆ. ತುಂಬ ಇಷ್ಟ ಆದ ಸಾಂಗಲ್ಲಿ ಇದು ಒಂದು ದೊಡ್ಡ ಪ್ಲೇಸ್ ತೊಗೊಳುತ್ತೆ ಈ ಸಾಂಗು. ಸೊ ನಾಗಾರ್ಜುನ್ಗೆ, ಚರಣ್ಗೆ ಥ್ಯಾಂಕ್ಸ್. ತುಂಬ ದೊಡ್ಡ ಇಷ್ಟ ಆಗುವಂಥ ಸಾಂಗ್ಗಳೇ ಇಷ್ಟ, ಬಟ್ ಕೌಂಟ್ ಮಾಡ್ಬೇಕಾದ್ರೆ ಈ ಸಾಂಗ್ ತುಂಬ ಇಷ್ಟ ಆಗುತ್ತೆ. ಇದು ಕೂಡ ಒಂದಾಗಿರುತ್ತೆ. ಅಂದರೆ ಈ ಸಿನಿಮಾದಲ್ಲಿ ಅಂದ್ರೆ ಮೇ ಬಿ ಸಿನಿಮಾ ನೋಡಿದ್ಮೇಲೆ ಹಾಡುಗಳು ಮತ್ತೆ ಮತ್ತೆ ನೋಡಬೇಕು, ಮತ್ತೆ ಕೇಳಬೇಕು ಅಂತ ಅನ್ಸುತ್ತೆ ಅಂತ ನನ್ನ ಅನಿಸಿಕೆ. ಸಾಕಷ್ಟು ಸಿನಿಮಾಗಳು ಇದೇ ಥರ ಆಗುತ್ತೆ. ಅಂದರೆ ಹಾಡುಗಳು ಬಂದಾಗ ತಾಗೋದಕ್ಕಿಂತ ಸಿನಿಮಾ ನೋಡಿದ್ಮೇಲೆ ತಾಗೋ ಹಾಡುಗಳು ಜಾಸ್ತಿ. ಮೇ ಬಿ ಇದು ಕತೆ ಜೊತೆ ಕನೆಕ್ಟ್ ಆಗಿರುವಂಥ ಎಲ್ಲ ಹಾಡುಗಳು ಆಗಿರೋದ್ರಿಂದ ಮೇ ಬಿ ಅದು ಸಿನಿಮಾ ರಿಲೀಸ್ ಆದ್ಮೇಲೆ ತುಂಬ ಕಾಡುತ್ತೆ. ಈಗ ಮೊದಲಿಗೆ ಚರಣ್ ಅವ್ರಿಗೆ ಮತ್ತೆ ನಾಗಾರ್ಜುನ್ ಶರ್ಮಾ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ. ಅವ್ರು ಈ ಸಿನಿಮಾದಲ್ಲಿ ನನಗೆ ಈ ಸಾಂಗು ಆಮೇಲೆ ನೆಕ್ಸ್ಟ್ ಬರೋ ಆಲತ್ ನಿರಂಜನ್ ಎರಡು ತುಂಬಾನೇ ಇಷ್ಟ. ನಿನ್ನೆ ರಾತ್ರಿ ನಮ್ಮ ಅಮ್ಮಂಗೆ ಈ ಸಾಂಗ್ ಕೇಳಿಸ್ತಾ ಇದ್ದೆ. ಸೊ ಅವ್ರು ಕೇಳಿದ ತಕ್ಷಣ ಅವ್ರ ಊರು ಬಂದು ಸಿದ್ದಾಪುರ ಹತ್ರ ಇಟ್ಕಿ ಅಂತ ಅಲ್ಲಿ ಸ್ಟೇ ಮಾಡ್ತಿದ್ರು. ಸೊ ಅಲ್ಲಿ ಹಾರ್ಮೋನಿಯಂ ಇಟ್ಕೊಂಡು ಪದಗಳು ಆಡ್ತಿದ್ರಂತೆ. ಸೊ ಈ ಸಾಂಗ್ ಕೇಳಿದ ತಕ್ಷಣ ಅದು ಜ್ಞಾಪಕಕ್ಕೆ ಬಂತಂತೆ. ಅವ್ರು ಕೇಳಿ ತುಂಬಾನೇ ಖುಷಿ ಪಟ್ರು. ಆಮೇಲೆ ಇನ್ನೊಂದೇನಂದ್ರೆ, ಈಗ ಸಿನಿಮಾ ಟೈಟಲ್ ಹಿಡ್ಕೊಂಡು ಯಾವುದೇ ಸಾಂಗ್ ಮಾಡಿದ್ರು ಆ ಸಾಂಗ್ ತುಂಬಾ ಚೆನ್ನಾಗಿರುತ್ತೆ.
ಈಗ ಜನ್ಮದ ಜೋಡಿ ಇರ್ಬೋದು, ಮುಂಗಾರು ಮಳೆ ಇರ್ಬೋದು, ಅದೇ ತರ ಈ ಸಿಟಿ ಲೈಟ್ಸ್ ಆ ಕೇಳಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಆಮೇಲೆ ನಮ್ಮ ಟೈಟಲ್ ಕೂಡ ಅದೇ ತರ ರಿಜಿಸ್ಟರ್ ಆಗುತ್ತೆ. ಸೊ ಅದ್ ಕೇಳಿ ತುಂಬಾ ಖುಷಿ ಆಯ್ತು. ಆಮೇಲೆ ಈ ಸಾಂಗ್ ಬಂದು ಪ್ರೀತಿ ಬಗ್ಗೆ. ಪ್ರತಿಯೊಂದು ಜೋಡಿ ಅವ್ರದೇ ಆದ ಒಂದು ಪ್ರಪಂಚನ ಅವರು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಆ ಪ್ರಪಂಚದಲ್ಲಿ ಅವರೇ ರಾಜ, ಅವರೇ ರಾಣಿ, ಅವ್ರಿಗೆ ಅವ್ರದೇ ಅಂತ ಒಂದು ರೂಲ್ಸ್ ಇರುತ್ತೆ, ಅವ್ರದೇ ಅಂತ ಒಂದು ಜಡ್ಜ್ಮೆಂಟ್ ಇರುತ್ತೆ. ಸೊ ಈ ಸಾಂಗ್ ನೋಡಿದಾಗ ಆ ಪ್ರಪಂಚನ ತುಂಬಾ ಚೆನ್ನಾಗಿ ನೋಡ್ಬೋದು. ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಮತ್ತೆ ನಿಮ್ಗೇನೋ ಕ್ವೆಶನ್ಸ್ ಇದ್ರೆ ಕೇಳಿ. ಅವ್ರ ಜೊತೆ ವರ್ಕ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಇತ್ತು, ಸಖತ್ ಕಂಫರ್ಟಬಲ್ ಆಗಿತ್ತು. ಪ್ರತಿದಿನ ಕಾಯ್ತಾ ಇದ್ದೆ ಹೋಗಿ ಶೂಟ್ ಮಾಡೋದಕ್ಕೆ. ಈಗಿನ ಲವ್ ಸ್ಟೋರಿಗಳ ಬಗ್ಗೆ, ರಿಯಲ್ ಲವ್ ಸ್ಟೋರಿಗಳ ಬಗ್ಗೆ ವಿನಯ್ ಏನು ಹೇಳ್ತಾರೆ? ಸಮಾಜದಲ್ಲಿ ನಡೆಯುವಂಥ ಲವ್ ಸ್ಟೋರಿಗಳ ಬಗ್ಗೆ ನೋಡಿ ಅಬ್ಸರ್ವ್ ಮಾಡಿದ್ರು ಅಂದ್ರೆ ರಿಯಲ್ ಆಗಿ ನಡೆಯೋದ ಇಲ್ಲ ಪಿಕ್ಚರ್ ಅಲ್ಲಿ ಬರೋದು? ರಿಯಲ್ ಆಗಿ ನಡೆಯುತ್ತದೆ. ಈ ಪಿಕ್ಚರ್ದಲ್ಲಿ ಈ ಲವ್ ಸ್ಟೋರಿ ರಿಯಲ್ ಆಗಿ ನಡೆಯುವಂಥ ಎಷ್ಟು ಇನ್ಸಿಡೆಂಟ್ಗಳಿರುತ್ತೆ. ಅದೇ ನಾವು ಪ್ರೀತಿ ಅಂದ್ರೆ ಈ ಒಂದೇ ರೀತಿ ಅಂತ ಅನ್ಕೊಂಡಿರ್ತೀವಿ. ಪ್ರೀತಿ ಅಂದ್ರೆ ಒಂದೇ ರೀತಿ ಅಲ್ಲ. ಪ್ರೀತಿಗೆ ನೀವು ಡೆಫಿನೇಷನ್ ಕೊಡಕ್ಕಾಗಲ್ಲ. ಪ್ರೀತಿ ಹಲವಾರು ತರ ಇರುತ್ತೆ. ಅಂದ್ರೆ ಒಬ್ಬೊಬ್ರು ಪರ್ಸ್ಪೆಕ್ಟಿವ್ ಮೇಲೆ ಪ್ರೀತಿನ ಬೇರೆ 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 ತರ ನೋಡ್ಬೋದು. ಸೊ ಯಾವ್ದನ್ನು ಸರಿಯಾದ ಪ್ರೀತಿ, ಯಾವ್ದು ತಪ್ಪು ಪ್ರೀತಿ ಅಂತ ಹೇಳಕ್ಕೆ ಆಗಲ್ಲ. ಬಟ್ ಯೂನಿವರ್ಸಲ್ ಆಗಿ ಪ್ರೀತಿ ಅಂದ್ರೆ ಒಂದು ಕಂಫರ್ಟ್ ಕೊಡ್ಬೇಕು, ಆಮೇಲೆ ಫ್ರೀಡಮ್ ಕೊಡಬೇಕು, ಮತ್ತೆ ಸಾಲಿಟ್ಯೂಡ್ ಕೊಡಬೇಕು. ಸೊ ಇದು 3 ಕೊಟ್ರೆ ಒಳ್ಳೆ ನಿಜ ಪ್ರೀತಿ ಅಂತ ಅನ್ಸುತ್ತೆ. ಎರಡು ಮಿಕ್ಸ್ ಜೊತೆಗೆ. ಸರ್, ಈಗ ಪೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲ ಆದಮೇಲೆ ಸಿನಿಮಾದು ಒಂದಿಷ್ಟು ಟಾಕ್ಸ್ ಬರ್ತಾ ಇದೆ. ಅಂದರೆ ವಿನಯ್ ಅವರ ಒಂದು ಕೆರಿಯರಲ್ಲೇ ಇದು ಬೆಸ್ಟ್ ಸಿನಿಮಾ ಆಗುತ್ತೆ ಅಂತ. ಅಂದರೆ ಅಷ್ಟು ಎಫರ್ಟ್ ಇದೆ, ಮತ್ತು ಪಕ್ಕಾ ಬೀದಿಗೆ ಅಂದರೆ ರಿಯಾಲಿಟಿಗೆ ಇಳಿದು ಸಿನಿಮಾ ಮಾಡಿದ್ದೀರಾ ಅಂತ. ಸೊ ನಿಮಗೆ ಬಂದಂಥ ರಿವ್ಯೂ ಆಗಿರ್ಬೋದು ಅಥವಾ ನಿಮಗೆ ಅನಿಸಿದ್ದಿದೆಯಾ ಈ ಸಿನಿಮಾ ಮಾಡಿ ಮುಗಿದ್ಮೇಲೆ? ಅದೇ ಶೂಟಿಂಗ್ ಮಾಡ್ಬೇಕಂದ್ರೆ ಒಂದಷ್ಟು ಕೆಲವೊಂದು ಸೀನ್ಗಳು, ಪೋರ್ಷನ್ಸ್ಗಳು ಅನಿಸ್ತು. ಅಂದ್ರೆ ಒಂಥರ ಅಥೆಂಟಿಕ್ ಆಗಿ ಒಂದಷ್ಟು ಫೀಲಿಂಗ್ಸ್ ಸ್ಕ್ರೀನ್ ಅಲ್ಲಿ ಶೂಟಿಂಗ್ ಮಾಡ್ಬೇಕಂದ್ರೆ ಬಂದಾಗ ಇದು ಚೆನ್ನಾಗಾಗತ್ತೆ ಅಂತ ಅನಿಸ್ತು. ಆ ಥರ ಒಂದಷ್ಟು ಸೀನ್ಗಳಿತ್ತು. ಆಮೇಲೆ ತುಂಬಾ ಜನ ರಿವ್ಯೂಸ್ ಕೂಡ ಕೊಟ್ಟರು ಒಂದಷ್ಟು ಸೀನ್ ಬಗ್ಗೆ. ಅದು ಕೇಳಿ ತುಂಬಾ ಖುಷಿ ಆಯ್ತು. ಆಕ್ಟಿಂಗ್ ವೈಸ್ ಸರ್, ಈಗ ಹಿಂದಿನ ಸಿನಿಮಾದಲ್ಲಿ ನೋಡಿದಾಗ ಒಂದಿಷ್ಟು ರಿವ್ಯೂ ನಿಮಗೆ ಬಂದಿರುತ್ತೆ. ಬಟ್ ಈ ಸಿನಿಮಾದಲ್ಲಿ ನಿಮಗೆ ಸಿನಿಮಾ ಬಿಫೋರೆ ಅಂದರೆ ರಿಲೀಸ್ ಆಗೋ ಮುಂಚೆನೇ ಒಂದಿಷ್ಟು ರಿವ್ಯೂಗಳು ಬಂದಿರುತ್ತೆ, ಅಥವಾ ನಿಮ್ಮ ಟೀಮಿಂದಲೇ ಒಂದಿಷ್ಟು ಜನ ಹೇಳ್ಕೊಂಡಿದ್ದಾರೆ. ಅಂದರೆ ವಿನಯ್ ಅವರ ಎಕ್ಸ್ಪ್ರೆಷನ್ ಆಗಿರ್ಬೋದು, ಆ್ಯಕ್ಟಿಂಗ್ ತುಂಬ ಇಂಪ್ರೂವ್ ಇದೆ, ಅಥವಾ ಅವರ ಒಂದು ಲುಕ್ ವೈಸ್ ಕೂಡ ತುಂಬ ಚೇಂಜಸ್ ಇದೆ ಅಂತ. ನಿಮಗೆ ಆ ಥರ ಬಂದಿರೋದಾಗಿರ್ಬೋದು, ನಿಮಗೆ ಅನಿಸಿದ್ದಿದೆಯಾ ಅಂತ? ಅದೇ ನೀವು ಹೇಳ್ಬೇಕು ಹೆಂಗ ಅನ್ಸುತ್ತೆ ಅಂತ. ನಂಗೇನಂದ್ರೆ ಸಿನಿಮಾ ನೋಡ್ಬೇಕಂದ್ರೆ ವಿಜಿ ಸರ್ ಏನ್ ಹೇಳ್ತಾರಂತ, ಅವ್ರು ಚೆನ್ನಾಗಿದೆ ಅಂದ್ರೆ ಅದು ಚೆನ್ನಾಗಿದೆ ಅಂತ ಅಷ್ಟೇ. ಸರ್, ಈಗ ಮಾತಾಡ್ಬೇಕಿದ್ರೆ ತುಂಬಾ ಜೋಶಲ್ಲಿ ಮಾತಾಡುತ್ತೆ. ಅಂದ್ರೆ ಪ್ರೀತಿಯಲ್ಲಿ ಬಿದ್ದಾಗ ರಾಜ ರಾಣಿ ತರ ಫುಲ್ ಹಾರಾಡ್ತಿರ್ತಾರೆ ಅಂತ. ರಾಜ ಅನ್ನೋದು ನಿಮ್ಮ ಹೆಸರಲ್ಲೇ ಇದೆ. ಆ ರಾಣಿ ಯಾರು? ಜೊತೆಗೆ ಪ್ರೀತಿಯಲ್ಲಿ ಬಿದ್ದಾಗಲ್ಲ, ಪ್ರೀತಿಯಲ್ಲಿ ಯಾವಾಗಲೂ ಎದ್ದೇಳ್ಬೇಕು. ಎದ್ದಿದ್ದೀರಾ ನೀವು? ನಾನು ಯಾವಾಗಲೂ ಎದ್ದೇ ಇರ್ತೀನಿ. ನಾನು ಕೇಳಿದ್ದು ನಿಮ್ಗೆ ಅರ್ಥ ಆಗ್ಲಿಲ್ಲ ಸರ್. ನೀವು ಹೇಳಿದ್ರಿ ಅವಾಗ್ಲೇ ಆ ರಾಣಿ ನನ್ನಲ್ಲೇ ಇರಲಿ, ಆಚೆ ಹೇಳಕ್ ಇಷ್ಟ ಇಲ್ಲ. ಅದಕ್ಕೆ ನಿಮ್ ರಾಜ ಯಾರು ಅಂತ ಹೇಳಿ ನಾವು ಬಂದಾಗ ಹೇಳ್ತೀವಿ. ಇಲ್ಲ ಹೇಳಿ ಮಗಳ, ಹೇಳಿ ನಾವು ನೀವು ನಿಮ್ಮ ಚಂದ್ರ ಯಾರು ಅಂತ ಹೇಳಿ ಸರ್. ನಾನು ಯಾರು ಎಲ್ಲಿ ಬೇಕಂದ್ರೆ ಹೇಳ್ತೀನಿ. ನಾನು ಯಾರು ಭಯ ಪಡೋದಿಲ್ಲ. ನನ್ನ ಚಂದ್ರ ನಾನೇ ಕೇಳಕ್ಕಾಗಲ್ಲಮ್ಮ. ನಿಮ್ದು ಹೇಳಿ. ಈಗ ಸರ್, ನಿಮ್ದು ಆಲ್ರೆಡಿ ಬಂದಿದ್ದಾರೆ, ನೀವು ಹೇಳ್ತೀರಾ. ಇನ್ನು ಬಂದಿಲ್ಲ, ಹೇಗೆ ಹೇಳಿ? ಹಂಗೆ ಹೇಳಿ. ಓಕೆ. ರಾಮಾಯಣ ಒಳ್ಳೆ ರಿವ್ಯೂ ಬಂತು, ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಈ ಸಿನಿಮಾ ಇನ್ನೂ ಒಂದಷ್ಟು ಬೆಸ್ಟ್ ಆಗ್ಬೋದಾ ನಿಮ್ಮ ಪಾತ್ರ? ಅದೇ ನೀವೇ ಹೇಳ್ಬೇಕು. ಪಾತ್ರ ಬೆಸ್ಟ್ ಆಗ್ಬೋದಾ, ಪಾತ್ರ ಬೆಸ್ಟ್ ಆಗ್ಬೋದಾ ಅನ್ನೋಕ್ಕೆ ಹೆಚ್ಚಾಗಿ ಪಾತ್ರ ಬೆಸ್ಟ್ ಆಗ್ಬೋದಾ ಅನ್ನೋಕ್ಕೆ ಹೆಚ್ಚಾಗಿ ತುಂಬ ಒಳ್ಳೆ ನಟ ಅವರು ಪಾತ್ರ ಜೀವ ತುಂಬುತ್ತಾರೆ. ಎಲ್ಲರೂ ಬಂದು ಸರಿ ಸಿನಿಮಾ ನೋಡೋದಷ್ಟೇ ಸರ್. ಎಲ್ಲ ಎಲ್ಲ ಸಿನಿಮಾದವರು ಕೂಡ ಇದನ್ನೇ ಮಾಡ್ತಿದ್ದಾರೆ. ಯಾರೇ ಬಂದರೂ ಸಿನಿಮಾ ನೋಡಿ ಅಂತ. ನಾವು ಕೆಲವರು ಅಳ್ತಾರೆ, ಕೆಲವರು ಪಾಪ ಬೇಡಾಡ್ತಾರೆ, ವಿಚಾರ ಆಗುತ್ತೆ. ಅದು ನೋಡ್ತಿದ್ರೆ ಬೇಜಾರಾಗುತ್ತೆ. ಎಲ್ಲರೂ ಬಂದು ಸಿನಿಮಾ ನೋಡೋದಷ್ಟೇ. ಅವತ್ತೇನೋ ಒಂದು ಡಿಸೈಡ್ಮೆಂಟ್ ಆಗುತ್ತೆ, ಅವತ್ತು ಅದನ್ನು ಫೇಸ್ ಮಾಡೋದು. ಈಗ ನೀವು ಶಿವಣ್ಣ, ಪುನೀತ್ ಎಲ್ಲರದ್ದು ಒಳ್ಳೆ ಬಾಂಡಿಂಗ್ ಇತ್ತು. ಈ ಹೊಸ ಜನ್ರೇಷನ್ ಅವ್ರ ಜೊತೆ ಕೆಲಸ ಮಾಡಿ ನಿಮ್ಗೆ ಹೆಂಗಿತ್ತು? ಅವ್ರನ್ನ ಬರ್ಕೊಂಡು ಖುಷಿ ಅನಿಸುತ್ತೆ, ತುಂಬ ಖುಷಿ ಇದೆ ನನಗೆ. ಬ್ರೂಸ್ ಲೀದು ಒಂದು ಮಾತಿದೆ,
ನೀರಾಗು, ಯಾವುದ್ರಲ್ಲಿ ಹಾಕಿದ್ರು ಫಿಲ್ ಆಗೋ ಸ್ಟಾರ್ಟ್ ಆಗುವಂತ. ಹಂಗೆ ಒಬ್ಬ ನಟ ಅಂದರೆ ವಿನಯ್, ಒಂದು ನೀರದು, ನೀವು ಯಾವುದಕ್ಕೆ ಹಾಕಿ, ಯಾವ ತಪ್ಪಲೆಗೆ ಹಾಕಿ, ಯಾವ ಇದಕ್ಕೆ ಒಂದು ಜಾಗದಲ್ಲಿ ಹಾಕಿದ್ರು ಅದ್ರ ತಕ್ಕನಾಗಿ ಅಡ್ಜಸ್ಟ್ ಆಗ್ತಾರಲ್ಲ, ಅಂದರೆ ಈ ಕಥೆಗೆ ತಕ್ಕನಾಗಿ ಅಡ್ಜಸ್ಟ್ ಆಗಿ ಆ್ಯಕ್ಟ್ ಮಾಡುವಂಥ ಕಲಾವಿದ. ಯಾವಾಗಲೂ ಬ್ರೂಸ್ ಲೀ ಹೇಳ್ತಾರೆ, ನೀರು ಥರ ಇರಬೇಕು ನೀವು ಸಾಕಬೇಕು ಅಂತ. ಬೀಯಿಂಗ್ ವಾಟರ್ ಮೈ ಫ್ರೆಂಡ್ ಅಂತ. ಮನೀಷಾ, ಅಂದರೆ ಈ ಒಂದು ಒಂದೇ ಚಂದ್ರನ್ ತುಂಡು ಹಾಡಿನ ಬಗ್ಗೆ ನಾವು ಮಾತಾಡಲಿಲ್ಲ. ಅಂದರೆ ಕಂದಮ್ಮ ಕಂದಮ್ಮ ಹೇಳ್ತೀನಿ ಸರ್ ಲಾಸ್ಟ್. ನೆಕ್ಸ್ಟ್ ಸಾಂಗ್ ಅಲ್ಲ, ನೆಕ್ಸ್ಟ್ ಸಾಂಗ್ ಹೇಳ್ತೀನಿ, ಇಲ್ಲನಾ ಸರ್? ನೆಕ್ಸ್ಟ್ ಸಾಂಗ್ ಹೇಳ್ತೀನಿ. ಅದಕ್ಕೆ ನಾನು ಸಾಂಗ್ ಹೇಳ್ತೀನಿ ಸರ್. ಅದಕ್ಕೆ ಎಸ್. ನಿಮ್ಗೆ ಹಂಗೆ ಅನ್ಸಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಎಂತ ಮೇಕಿಂಗ್ ಈಗ ಅನಿಸ್ತು ಅಂತನಾ? ಅಂದ್ರೆ ಆ ಫೀಲಿಂಗ್ಸ್ ತುಂಬಾ ಅಥೆಂಟಿಕ್ ಆಗಿ ಆಚೆ ಬರೋಕ್ಕೆ ವಿಜಯ್ ಸರ್ ತುಂಬಾ ಹೆಲ್ಪ್ ಮಾಡಿದ್ರು. ಆಮೇಲೆ ಅವ್ರು ಹೇಳಿರೋ ಒಂದಷ್ಟು ಟಿಪ್ಸ್ ಇರ್ಬೋದು, ಒಂದಷ್ಟು ಪುಷ್ ಮಾಡಿರೋ ಒಂದಷ್ಟು ಕಾನ್ಫಿಡೆನ್ಸ್ ಇರ್ಬೋದು, ಅದರಿಂದ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಅನ್ಸುತ್ತೆ. ನೋಡಿರ್ತಾರೆ, ಅವ್ರಿಗೂ ತುಂಬಾ ಇಷ್ಟ ಆಯ್ತು. ಅವ್ರ ಸಾಂಗ್ಸ್ ನೋಡಿದ್ರು, ಕಂದಮ್ಮ ಸಾಂಗ್ ನೋಡಿದ್ರು, ತುಂಬಾ ಇಷ್ಟ ಆಯ್ತು, ತುಂಬಾ ಖುಷಿ ಪಟ್ರು. ಎಲ್ರಿಗೂ ನಮಸ್ಕಾರ. ಪ್ರೀತಿ ಬಗ್ಗೆ ಮಾತಾಡೋಷ್ಟು ತಿಳುವಳಿಕೆ ಇಲ್ಲ, ಬಟ್ ನಮ್ಮ ಸಾಂಗ್ ಹೇಳಬೇಕಂದ್ರೆ ಐ ಥಿಂಕ್ ಜೆನ್ಸಿ ಟರ್ಮ್ಸಲ್ಲಿ ನಾನು ಹೇಳಬೇಕಂದ್ರೆ ಇಟ್ಸ್ ಅ ಸಾಂಗ್ ಫಾರ್ ಆಲ್ ಗ್ರೀನ್ ಫ್ಲಾಗ್ಸ್ ಆ್ಯಂಡ್ ಗ್ರೀನ್ ಫಾರೆಸ್ಟ್ ಅವ್ರೆ. ನಾವು ಏನು ಹೇಳ್ತೀವಿ ಗ್ರೀನ್ ಫಾರೆಸ್ಟ್ ಅಂತ, ಅಂಥದ್ದೇ ಒಂದು ಪ್ರೀತಿನ ತೋರಿಸಿದ್ದಾರೆ ಈ ಸಾಂಗಲ್ಲಿ ಥ್ರೂ ದ ಸಿನಿಮಾ. ಸೊ ದಿಸ್ ಸಾಂಗ್ ನನಗೆ ಕಂದಮ್ಮ ಅಷ್ಟು ಇಷ್ಟನೋ ಅಷ್ಟೇ ಇಷ್ಟ ಆಯಿತು. ನಾಗಾರ್ಜುನ್ ಸರ್ ಆ್ಯಂಡ್ ಚರಣ್ ಸರ್ ಆ್ಯಸ್ ಆಲ್ವೇಸ್ ಬ್ಯೂಟಿಫುಲ್. ಆ್ಯಂಡ್ ತುಂಬ ಇಷ್ಟಪಟ್ಟು ತುಂಬ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದ್ವಿ ದಿ ಎಂಟೈರ್ ಥಿಂಗ್. ಸೊ ಸೆಪ್ಟೆಂಬರ್ 18 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ಥಿಯೇಟರ್ನಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಕರೆಕ್ಟ್, ಅದೇ ಹೇಳಿದ್ದ ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಅಂದರೆ ಅವ್ರ ಆ್ಯಕ್ಟರ್ ಆಗಿ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಸೊ ಒಂದು ಆ್ಯಕ್ಟ್ರಿಂದ ಏನು ಆಚೆ ತೆಗಿಬೇಕಂದ್ರೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅಂದರೆ ಅವ್ರಿಗೆ ಅಪ್ರೋಚ್ ಗೊತ್ತಿರುತ್ತೆ. ಈಗ ನನ್ನ ನೋಡಿದ ತಕ್ಷಣ ನಾನು ಏನೇನು ಮಾಡ್ಬೋದು, ಏನು ಚೆನ್ನಾಗಿ ಮಾಡ್ಬೋದು, ಏನು ಚೆನ್ನಾಗಿ ಮಾಡ್ತಾ ಇರ್ಬೋದು, ಸೊ ಪ್ಲಸ್ ಏನು ಮೈನಸ್ ಏನು, ಅದರಲ್ಲಿ ಹೇಗೆ ಅದೆರಡನ್ನು ಈಕ್ವಲೈಸ್ ಮಾಡ್ಬೋದು ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅನಿಸುತ್ತೆ. ಸೊ ಅದರಿಂದ ಅವರು ನನಗೆ ಲೈನ್ಸ್ ಹೇಳ್ಕೊಡೋದು ಇರ್ಬೋದು, ಇಲ್ಲ ಒಂದು ಸೀನ್ನ ಎಕ್ಸ್ಪ್ಲೇನ್ ಮಾಡೋ ರೀತಿ ಇರ್ಬೋದು, ಅದು ನನಗೆ ತುಂಬ ಚೆನ್ನಾಗಿ ಅನಿಸ್ತು. ತುಂಬ ಚೆನ್ನಾಗಿ ಅನಿಸ್ತು. ಆಮೇಲೆ ತುಂಬ ಈಸಿ ಆಯಿತು ಸರ್. ಅಂದರೆ ನೀವು ವಿಜಯ್ ಸರ್, ಈಗ ನಿಮಗೆ ಬೇರೆ ಯಾವ ಮದುವೆ ನೆಕ್ಸ್ಟ್ ಇಯರ್ ಮದುವೆ, ಹುಷಾರಪ್ಪ, ಇದು ಖುಷಿ ವಿಷಯ ಆಗ್ಬಿಟ್ಟು ಪಾಪ ಅವ್ರಿಗೆ ಕಥೆ ಏನು, ದಯವಿಟ್ಟು ನಿಮ್ಮ ಮದುವೆ ನಮ್ಮನ್ನೆಲ್ಲ ಕರಿ, ನಾವು ಬರ್ತೀವಿ. ಏನು ಅನಿಸ್ತು ಸಾಂಗ್ ನಡಿಗೆ? ಫಸ್ಟ್ ಆಫ್ ಆಲ್ ವಿಜಯನಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸರ್ಪ್ರೈಸ್ ನಮಗೆಲ್ಲ ಒಂದು ದೊಡ್ಡ ಸರ್ಪ್ರೈಸ್, ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡದೇ ಇರೋಂಥ ಸರ್ಪ್ರೈಸ್. ಆ್ಯಂಡ್ ಈ ಒಂದು ಅಮೂಲ್ಯವಾದಂಥ ವೇದಿಕೆ ಮೇಲೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ಅಣ್ಣ. ಆ್ಯಂಡ್ ಸಿಟಿ ಲೈಟ್ಸ್ ಟೀಮ್ಗೆ, ವಿಜಯ್ ಅಣ್ಣನಿಗೆ, ವಿನಯ್ ಅಣ್ಣನಿಗೆ ಆ್ಯಂಡ್ ಮೇಡಮ್ಗೆ ತುಂಬ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬ್ಲಾಕ್ ಬಸ್ಟರ್ ಆಗಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಮಿಬ್ಬರಿಗೂ ಒಂದು ಕಿವಿ ಮಾತು, ಕಂದಮ್ಮ ಎಷ್ಟು ಕ್ಯೂಟ್ ಆಗಿದೆಯೋ, ಐ ಥಿಂಕ್ ಈ ಸಾಂಗ್ 3 times
ಇನ್ನೂ ಕ್ಯೂಟ್ ಆಗಿರುತ್ತೆ ಇದು. ಅದು ನಂಗೆ ತುಂಬ ಇಷ್ಟ ಆಯಿತು. ಎಲ್ಲರೂ ಹೇಳಿದ್ರು ಕೂಡ ಇಟ್ಸ್ ವೆರಿ ಕ್ಯೂಟ್ ಅಂತ. ಬಟ್ ಐ ಥಿಂಕ್ ಇದು ಅದನ್ನು ಬೀಟ್ ಮಾಡ್ಬೋದು ವಿಜುವಲ್ ವೈಸ್ ಆಲ್ಸೋ. ಅದು ಕಥೆಯಲ್ಲಿ ಬರುತ್ತಾ ಹಾಗೆ ಬರುತ್ತೆ, ಅದು ನೀವೇ ನೋಡ್ಬೇಕು. ನಮ್ಮ ಡೈರೆಕ್ಟರಲ್ಲಿ ಇದ್ದಾರೆ, ನಂಗೆ ಗೊತ್ತಿಲ್ಲ, ನಾನು ಹೇಳಕ್ಕೆ ಹೋಗಲ್ಲ. ಬಟ್ ಫಾರ್ ಶೋರ್ ಇಟ್ ವಿಲ್ ಬಿ ವೆರಿ ಬ್ಯೂಟಿಫುಲ್, ನೋಡೋಕ್ಕೂ ಅಷ್ಟೇ. ನಿಮ್ಮ ಸಿನಿಮಾಗಳಲ್ಲಿ ವಿಶೇಷವಾಗಿ ತುಂಬ ಈ ಸೆಟ್ ಸಾಂಗ್ಸು ಅದೆಲ್ಲ ಇರೋದಿಲ್ಲ, ಆಲ್ಮೋಸ್ಟ್ ತುಂಬ ಕಡಿಮೆ. ನಾನು ನೋಡ್ದಂಗೆ ತುಂಬ ಕ್ಯಾಂಡಿಡ್ ಮೂಮೆಂಟ್ಸೇ ಇರುತ್ತೆ, ಹಾಡಿನ ಕತೆ ಜೊತೆಗೆ ಹಾಡುಗಳು ಹೋಗುವಂಥದ್ದು. ಈ ಸಿನಿಮಾದಲ್ಲಿ ಎಲ್ಲನೂ ಹಾಗೆ ಇದೆ ಸರ್. ಈ ಸಿನಿಮಾ ಎಲ್ಲ ನ್ಯಾಚುರಲ್ ಸಾಂಗ್ಸು, ಎಲ್ಲ ಮಾಂಟಾಜ್ಗಳು. ಬಟ್ ಆ ಮಾಂಟಾಜಲ್ಲೂ ಒಂದು ಸ್ಟೋರಿ ಹೇಳ್ತಾರೆ, ಸಾಂಗ್ ಮೂಲಕನೂ ಸ್ಟೋರಿ ಹೋಗುತ್ತೆ. ಅದರಲ್ಲೂ ಒಂದು ಚಿಕ್ಕ ಸೀನ್ಗಳಿರುತ್ತೆ, ಒಂದೊಂದು ಸೀನಲ್ಲೂ ಒಂದೊಂದು ಕತೆ ಹೇಳ್ಕೊಂಡು ಹೋಗ್ತಾರೆ. ಸೊ ಅದು ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಈಗ ಒಂದು ಡೈಲಾಗ್ ಇದ್ದಾಗ ಎಕ್ಸ್ಪ್ರೆಸ್ ಮಾಡೋದು ಈಸಿ, ಸೊ ನಿಮ್ಗೆ ಗೊತ್ತು ಏನು ಹೇಳಬೇಕು ಅಂತ. ಬಟ್ ಸಾಂಗ್ಸ್ ಅಲ್ಲಿ, ಮಾಂಟಾಜಸ್ ಅಲ್ಲಿ ವರ್ಡ್ಸ್ ಇಲ್ಲದೆ ಎಕ್ಸ್ಪ್ರೆಸ್ ಮಾಡಬೇಕಲ್ಲ, ಬರೀ ಎಕ್ಸ್ಪ್ರೆಷನ್ಸ್ ಅಲ್ಲಿ ಆ ಫೀಲಿಂಗ್ ತೋರಿಸ್ಬೇಕಲ್ಲ. ಸೊ ಅದೊಂಥರ ಚೆನ್ನಾಗೂ ಇರುತ್ತೆ, ಚಾಲೆಂಜಿಂಗ್ ಆಗೂ ಇರುತ್ತೆ. ಓಕೆ ಸರ್, ಇಲ್ಲಿವರೆಗೂ ಏನು ರಿಲೀಸ್ ಆಗಿದೆ ಕಂಟೆಂಟ್ಸು ಸಿಟಿ ಅದೇ ಪ್ರಮೋಷನ್ ಈಗ ಶುರು ಮಾಡಿದ್ದೀವಿ. ಆಲ್ಮೋಸ್ಟ್ ಇನ್ನು 17ನೇ ತಾರೀಕು ಪ್ರಮೋಟ್ ಮಾಡ್ತೀವಿ. ಅದಿಲ್ಲ ಅಲ್ಲ, ಎಲ್ಲ ಸುಮಾರು ಕಾಲೇಜ್ಗಳಿಗೆ ಮತ್ತು ಸುಮಾರು ಊರುಗಳಿಗೆ ಹೋಗಿ ಬಿಫೋರ್ ರಿಲೀಸ್ ಹೋಗಿ ಬರೋಣ ಅದನ್ನು ನಾವು ಪ್ಲ್ಯಾನ್ ಮಾಡಿದ್ದೀವಿ. ಎವ್ರಿ ಡೇ ಪ್ರಮೋಷನ್ ನಡೀತಾನೆ ಇದೆ. ಅಂದರೆ ಸಿನಿಮಾದಷ್ಟೇ ರಿಯಲಿಸ್ಟಿಕ್ ಆಗಿ ಪ್ರಮೋಷನ್ ಗೆಳೆಯೋದು ನೀವು. ಹೌದು. ಸೊ ಸಿಟಿ ಲೈಟ್ ವಿಷಯಕ್ಕೆ ಈಗ ಧುಮುಕಿದ್ದೀರಾ, ಈಗ ಧುಮುಕಿದ್ದೀರಾ ಸಿಟಿ ಲೈಟ್ಸ್ ವಿಷಯಕ್ಕೆ? ಹೌದೌದು. ಇನ್ನು ಎವ್ರಿ ಡೇ ನಡೆಯುತ್ತೆ. ಬಹುಶಃ ಎಲ್ಲರೂ ಬಂದರೆ ನನ್ನ ಜೊತೆ ಒಂದು ದಿವಸ ಮೆಜೆಸ್ಟಿಕ್ ಒಳಗಡೆ ನೈಟ್ ಕೂತು ಒಂದು ಇಂಟರ್ವ್ಯೂ ಮಾಡೋಣ. ಬನ್ನಿ, ರಾತ್ರಿ ಬನ್ನಿ, ಮಧ್ಯರಾತ್ರಿ ನೀವೆಲ್ಲ ಸಮಯ ಕೊಟ್ಟರೆ ಒಂದು ರಾತ್ರಿ ಒಂದು 12 ಗಂಟೆಯಿಂದ 1 ಗಂಟೆ 2 ಗಂಟೆ ಒಳಗಡೆ ಕೂತು ಸುಮ್ಮನೆ ಎಲ್ಲರೂ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋಗೋದಕ್ಕೆ ಪ್ರಯತ್ನ ಪಡ್ತೀನಿ. ಅದೇ ಆ್ಯಕ್ಚುಲಿ ಸಿಟಿ ಲೈಟ್ಸ್. ಆ್ಯಕ್ಚುಲಿ ಎಲ್ಲ ಸಲಗದಲ್ಲಿ KP ಹೇಳ್ತಾ ಇದ್ರು ಪಬ್ಲಿಸಿಟಿ ಕಿಂಗ್ ಹಂಗೆ ಅಂತ. ಭೀಮಾ ಆದ್ಮೇಲೆ ಮತ್ತೆ ಅಂದರೆ ನಿಮ್ಮನ್ನ ಮೊದಲಿಂದ ನೋಡ್ಕೊಂಡು ಬಂದಿರೋ ನಮಗೆ ಸ್ಮಶಾನದಿಂದ ಹಿಡಿದು ಇಲ್ಲಿವರೆಗೆ ಅಂದರೆ ಪಬ್ಲಿಸಿಟಿ ವಿಷಯಕ್ಕೆ ಅಥವಾ ಸಿನಿಮಾ ವಿಷಯಕ್ಕೆ ಬಂತು ಅಂದಾಗ ಸಿನಿಮಾದಷ್ಟೇ ರಿಯಲಿಸ್ಟಿಕ್ ಆಗಿ ಹೇಳ್ತೀರಾ. ಈ ಪಬ್ಲಿಸಿಟಿ ಎಲ್ಲ ಈ ಥರ ರಿಯಲಿಸ್ಟಿಕ್ ಆಗಿ ಮಾಡಿದ್ರೇ ವರ್ಕ್ ಆಗ್ತಿದ್ಯಾ ಅಂತ ಅನ್ಸುತ್ತಾ ಅಥವಾ ಹೇಗೆ? ಅಲ್ಲ, ಈಗ ನಾನು ಕಥೆ ಸತ್ಯವಾಗಿ ಹೇಳೋದ್ರಿಂದ ಆ ಜಾಗದಲ್ಲಿ ಹೋಗಿ ಹೇಳಿದಾಗ ನಿಮ್ಗೆ ಅದು ರಿಯಲ್ ಅನ್ಸುತ್ತೆ. ಅದು ನಾನು ಕಥೆನೇ ಹೇಳಿದಿರ ಸುಮ್ಮನೆ ಏನೋ ಸುಳ್ಳು ಹೇಳ್ತಾ ಇದ್ದಾರೆ, ಜನ ನಂಬಲ್ಲ. ಸೊ ಹಾಗಾಗಿ ನನಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ನನಗೆ ಆ ಥರದ ಮೇಲೆ ನಂಬಿಕೆ. ನನಗೇನು ನಂಬಿಕೆ, ನಾನು ಎಲ್ಲಿ ತೆಗೆದಿದ್ದೀನೋ ಅಲ್ಲೇ ಬನ್ನಿ, ಅಲ್ಲೇ ಕೂತ್ಕೊಂಡು ಅಲ್ಲೇ ಮಾತಾಡೋಣ. ನೀವು ಪ್ರಶ್ನೆ ಕೇಳಿ ಆ ಜಾಗದಲ್ಲಿ ನಾನು ಯಾಕೆ ತೆಗೆದೆ, ಏನು ತೆಗೆದಿದ್ದೀನಿ ಅಂತ ನಿಮ್ಗೆ ಉತ್ತರ ಹೇಳ್ತೀನಿ. ಅದರಲ್ಲೇ ಒಂದು ಸಿಗ್ಬೋದ ನೋಡೋಣ ಅಂತ. ನಾನು ಇವಾಗ ಬನ್ನಿ, ನೈಟ್ ಯಾರು ಬರ್ತೀರಾ, 12 ಗಂಟೆ ಮೇಲೆ ಯಾರು ಬರ್ತೀರಾ ಮೆಜೆಸ್ಟಿಕ್ ಒಳಗಡೆಗೆ? ಬನ್ನಿ, ಒಳ್ಳೊಳ್ಳೆ ಪ್ರಶ್ನೆ ಕೇಳ್ಬೋದು, ದಯಮಾಡಿ ಬನ್ನಿ. ನಿಮ್ಮ ಕಡೆಯಿಂದ ಸುಮಾರು ಸುಧಾರಿಸಲಿದೆ. ಅಂದರೆ ವ್ಯವಸ್ಥೆಗೆ ನೀವು ಮಾತ್ರ ತುಂಬ ಸೆಟ್ಟು ಹೊಡೆದು ಪ್ರಶ್ನೆ ಕೇಳುವಂಥ ತಾಕತ್ತು ನಿಮಗೆ ಮಾತ್ರ ಇದೆ, ಮಾಧ್ಯಮಕ್ಕೆ ಮಾತ್ರ ಇದೆ. ತುಂಬ ಜನಗಳ ನೋವುಗಳನ್ನು ನೀವು ಮಾತ್ರ ಪ್ರತಿನಿಧಿಸಿ ಪ್ರಶ್ನೆ ಕೇಳ್ತೀರಾ. ಬನ್ನಿ, ಒಂದು ರಾತ್ರಿ 12 ಗಂಟೆ ಕೂರೋಣ, 12 ಗಂಟೆಯಿಂದ 3 ಗಂಟೆವರೆಗೂ ಏನೇನು ನಡೆಯುತ್ತೆ ನಿಮಗೆ ಲೈವಲ್ಲಿ ನಾನು ತೋರಿಸ್ತೀನಿ. ಅದಕ್ಕೆಲ್ಲ ದಯಮಾಡಿ ಪ್ರಶ್ನೆ ಕೇಳಿ. ಈಗ ನೀವು ಕೇಳೋ ಪ್ರಶ್ನೆಗಳೇ, ಮಾಧ್ಯಮದಲ್ಲಿ ಕೇಳುವ ಪ್ರಾಮಾಣಿಕ ಪ್ರಶ್ನೆಗಳೇ ನಮಗೆ ಸಮಾಜದಲ್ಲಿ ಆಗಬೇಕಾಗಿರೋ ಮುಖ್ಯ ಬದಲಾವಣೆಗಳು. ಅದು ನಿಮ್ಮ ಕೈಯಿಂದ ಸಾಧ್ಯ. ಎಲ್ಲ ಮನಸ್ಸು ಮಾಡಿ ಬಂದರೆ, ಸ್ಪೆಷಲಿ ಹೆಣ್ಮಕ್ಳು ತಾವು ಬಂದರೆ ಒಂದ್ಸರಿ ಕೂತು ಒಂದು ಇಂಟರ್ವ್ಯೂ ಮಾಡೋಣ. ಯಾವತ್ತು ಕರೀತೀರೋ ನನಗೆ ಹೇಳಿ, ನಾನು ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್.